ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಃ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಎಲ್ಲಾ ದಾರ್ಶನಿಕ ಸಂತ ಮಹಂತರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು, ಯಾವ ವೀರ ವೈರಾಗ್ಯ ನಿಧಿಯಾಗಿರ್ತಕ್ಕಂಥ ಮಹಾಮಾತೆ, ಸ್ತ್ರೀಕುಲ ಮುಕುಟಮಣಿಯಾಗಿರ್ತಕ್ಕಂಥ ದಾನ ದಾಸೋಹಿ ದಾನಮ್ಮ ತಾಯಿಯನ್ನ ಹೃನ್ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು, ಮಹಾಮಾರುತೀಶ್ವರನಾಗಿರ್ತಕ್ಕಂಥ ಬಲಭೀಮನ ಜಾತ್ರಾ ಮಹೋತ್ಸವದ ಪುಣ್ಯ ದಿನದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂತ ಕಾರ್ತಿಕೋತ್ಸವ ಪುರಾಣ ಮಹೋತ್ಸವದ ವೇದಿಕೆಯ ಮೇಲೆ ಸುಮಧುರ ಕಂಠದ ಮೂಲಕ ಸಂಗೀತವನ್ನ ನೀಡ್ತಾ ಇರುವಂತ ಶ್ರೀ ಮಹಾಂತೇಶ್ ಗವಾಯಿಗಳವರೇ, ತಬಲಾ ಸಾಥನ್ನ ನೀಡ್ತಾ ಇರುವಂತ ಶ್ರೀ ಶಂಕರ್ ಹುಣಸ್ಗಿ ಅವರೇ, ಈ ಸಮಾರಂಭದಲ್ಲಿ ತನು ಮನ ಧನವನ್ನ ಅರ್ಪಣೆ ಮಾಡಿ ಈ ಪುರಾಣವನ್ನ ಅಥವಾ ಜೀವನ ದರ್ಶನ ಪ್ರವಚನವನ್ನ ನಡೆಸಿಕೊಂಡು ಬರ್ತಾ ಇರುವಂತ ಮಾರುತೀಶ್ವರ ದೇವಾಲಯ ಸಮಿತಿಯ ಸರ್ವ ಸದಸ್ಯರೇ, ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಪಾಲ್ಗೊಂಡಿರುವಂತ ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಚಪ್ಪಾಳೆ ತಟ್ಟಬಾರ್ದು. ನಾಳೆ ನೀವು ಏನಾದ್ರು ಗ್ರಾಮ ಪಂಚಾಯತಿ ಸದಸ್ಯರಾದ್ರೆ ಅಂತ ತಿಳ್ಕೋರಿ. ಆರಿಸಿ ಬಂದಿರ್ತೀರಿ, ನೀವು ಎದುರುಗಡೆ ಬರ್ತೀರಿ, ನಮಸ್ಕಾರಿ ಬಾಯಿ ಅವ್ರ ಅಂತಾರೆ. ಯಾಕಂತಾರೆ ಗೊತ್ತಾ, ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತೀರಾ, ಅವ್ರು ನಮಸ್ಕಾರ ಅಂದ್ಬಿಟ್ಟು ಈ ಚಪ್ಪಾಳೆ ತಟ್ಟಿಬಿಟ್ರೆ ಅನ್ನಕ್ಕೆ ಏನೇ ತಲೆ ಕೆಟ್ಟದ ಮ್ಯಾರೇಜ್ ಬಾಯ್ ಅಂತಾರೆ. ಹೌದಲ್ಲ? ನಾವೇನಂದಿ ನಿಮ್ಗೆ ಕೈ ಮುಗಿದೀವಿ ಇಲ್ಲ? ನೀವು ಹೊಳ್ಳಿ ನಿಮ್ಮ ಕೈ ಮುಗ್ದವ್ರಿಗೆ ಶರಣು ಶರಣಾರ್ಥಿ ಅಂದಾಗ ನೀವೇನನ್ಬೇಕು? ಏನನ್ಬೇಕ್ರಿ? ಫಸ್ಟ್ಗೆ ಪಿ ಬಿಟ್ರಿ. ಎಲ್ಲರೂ ಹೇಳ್ರಿ ನೋಡೋಣ, ಒಟ್ಟೆ ಸಂಸ್ಕೃತಿ ಹಾಕ್ಬೇಕು. ಒಟ್ಟ ಏನ್ರಿ? ಏನನ್ಬೇಕು ಹೇಳ್ರಿ ಎಲ್ಲಾರು ನೋಡೋಣ. ಶರಣು ಶರಣಾರ್ಥಿ. ಹೌದನಲ್ಲ? ಇದು ಇರ್ಲಿ, ಇರ್ಲಿ. ನಾವೆಲ್ಲ ಮಹಾ ತಾಯಿಯಾಗಿರ್ತಕ್ಕಂಥ ದಾನ ಶಿರೋಮಣಿ ದಾನೇಶ್ವರಿಯ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ಭಕ್ತೋದ್ಧಾರಕ್ಕಾಗಿ, ಭಕ್ತರ ಹಿತಕ್ಕಾಗಿ ಯಾವ ತಾಯಿ ತನ್ನ ಜೀವನವನ್ನ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ ಮುಡಿಪಾಗಿ ಇಟ್ಟಿದ್ದಾಳೆ. ಭಕ್ತರ ಸುಖವೇ ಅವಳ ಸುಖವಾಗಿದೆ, ಭಕ್ತರ ಕಷ್ಟವೇ ಅವಳ ಕಷ್ಟವಾಗಿದೆ. ಒಂದ್ ರೀತಿ ಮೇಘನಂತೆ, ಮೋಡದಂತೆ ನೆಲದಿಂದ ನೆಲಕ್ಕೆ, ಊರಿನಿಂದ ಊರಿಗೆ, ದೇಶದಿಂದ ದೇಶಕ್ಕೆ ಒಂದು ಮೋಡ ಯಾವ ರೀತಿ ಸಂಚಾರವನ್ನ ಮಾಡ್ತಾ ಇರ್ತದಲ್ಲ, ಹೋಗ್ತಾ ಇರ್ತದಲ್ಲ, ಆ ರೀತಿ ಏನು ಅಂತ ಕೇಳಿದ್ರೆ ಮಹಾತ್ಮರಾದವರು ಒಂದು ಕಡೆ ನಿಲ್ಲೋದಿಲ್ಲ. ನಿಂತ್ರ ನೀರ್ ಕೆಡ್ತದ, ಕುಂತ್ರ ಮನುಷ್ಯ ಕೆಡ್ತಾನ. ಕುಂತು ಮನುಷ್ಯ ಕೆಡಬಾರ್ದು, ನಿಂತ್ರ ನೀರ್ ಕೆಡಬಾರ್ದು. ನೀರ್ ನಿಂತು ಅಂತ ಹೇಳಿ ಹುಳ ಬೀಳ್ತದೆ. ಮನುಷ್ಯ ಕುಂತ್ರ ಕೆಡ್ತಾನ. ಅದಕ್ಕ ಮನುಷ್ಯರಾದವನು ಕೆಲಸ ಮಾಡ್ಕೊಂತ ಇರಬೇಕು, ಇಲ್ಲಂದ್ರೆ ಸಂಚಾರವನ್ನ ಮಾಡ್ಕೊಂತ ಇರಬೇಕು. ಹಂಗ ಇಲ್ಲಿ ತಾಯಿಯಾಗಿರ್ತಕ್ಕಂಥ ದಾನೇಶ್ವರಿ ಲೋಕದ ಹಿತಕ್ಕಾಗಿ, ಭಕ್ತರ ಹಿತಕ್ಕಾಗಿ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ, ಊರಿಂದೂರಿಗೆ
ಊರಿಗೆ ಸಂಚರಿಸ್ತಾ ಇದ್ದಾಳೆ. ಹೇಳ್ತಾರಲ್ಲ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ. ಹೇಳಂಗಿಲ್ಲ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ. ಅವ ನಡೆಸಿದಂತೆ ಮದುವೆಗೋ ಮಸಣಕೋ ಹೋಗಂದ ಮಂಕುತಿಮ್ಮ ಅಂತ ಹೇಳ್ತಾರೆ ಡಿ ವಿ ಜಿಯವರು. ಈ ಬದುಕೊಂದು ಜಟಕ ಬಂಡಿ ಇದ್ದ ಹಾಗೆ ಯಾವಾಗಲೂ ನಡೀತಾ ಇರಬೇಕು, ನಡೀತಾ ಇರಬೇಕು, ನಡೀತಾ ಇರಬೇಕು, ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು. ಹಂಗ ಮಹಾತ್ಮಳಾಗಿರ್ತಕ್ಕಂಥ ದಾನೇಶ್ವರಿಯ ಬದುಕೆಂಬ ಬಂಡಿ ಓಡ್ತಾ ಇದೆ, ಓಡ್ತಾ ಇದೆ. ನಿನ್ನೆ ಅನೇಕ ಭಕ್ತರನ್ನು ಉದ್ಧಾರ ಮಾಡಿದಾಳ ತಾಯಿ ಜಗನ್ಮಾತೆ. ರೈತ ಬಸಪ್ಪನ ತೋಟದಲ್ಲಿ ಪೂಜೆಯನ್ನು ಮಾಡಿದಾಳೆ. ಬಿಲ್ವ ಪತ್ರಿ ಅಂದ್ರೆ ಏನು ಹೇಳಿದಾಳೆ ನೋಡಿ. ಬಹಳ ಅದ್ಭುತವಾದಂತಹ ಪವಾಡಗಳನ್ನ ಮಾಡುವಂತವಳು ಆಗಿದ್ದಾಳೆ. ಗಿರಿಜವ್ವ, ಬಸಪ್ಪನ ಸೊಸೆಯಾಗಿರ್ತಕ್ಕಂಥ ಗಿರಿಜವ್ವನಿಗೆ ಪುತ್ರ ಸಂತಾನವನ್ನ ಆಶೀರ್ವಾದ ಮಾಡಿದಾಳ. ನೀ 41 ದಿನ ಯಾವ ಗಿಡವನ್ನ ಪೂಜೆ ಮಾಡಬೇಕು? ಬಿಲ್ವ ಪತ್ರಿಯ ಗಿಡದ ಪೂಜೆಯನ್ನ ಮಾಡು. ಅಮ್ಮ ನಿನಗೆ ಚಲೋ ಆಗ್ತದೆ ಅಂದಾಗ ಅವಳು ಪೂಜೆ ಮಾಡಿದಾಳೆ. ಪೂಜೆ ಮಾಡಿ ಯಾವ ಫಲವನ್ನು ಪಡ್ಕೊಂಡಿದ್ದಾಳೆ? ಪುತ್ರ ರತ್ನನನ್ನ ಪಡ್ಕೊಂಡಿದ್ದಾಳೆ. ತಾಯಿ ಆಶೀರ್ವಾದದಿಂದ ಪುತ್ರ ರತ್ನ ಫಲವನ್ನ ಪಡೆದುಕೊಂಡಿದ್ದಾಳೆ. ಇವತ್ತೇನು ಮಾಡ್ತಾಳ ಜಗನ್ಮಾತೆ? ಮತ್ತೆ ಸಂಚಾರವನ್ನ ಮಾಡ್ತಾ ಮಾಡ್ತಾ ಯಾವ ಜ್ಞಾನ ಪುಂಗವಳು, ಮಹಾ ತೇಜಸ್ವಿನಿಯು, ಶಕ್ತಿವಂತಳು ಆದಂತ ಜಗನ್ಮಾತೆ ಲೋಕದ ಸಂಚಾರವನ್ನು ಮಾಡ್ತಾ ಎಲ್ಲಿ ಬಂದಾಳ ಅಂತ ಕೇಳಿದ್ರೆ ಮೊಳಕೇಡ, ಮೊಳಕೇಡ ಅನ್ನುವಂತ ಊರಿಗೆ ಬಂದಾಳ. ಮೊಳಕೇಡ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ, ರಾಷ್ಟ್ರಕೂಟರ ರಾಜಧಾನಿ ಮೊಳಕೇಡ. ಮೊಳಕೇಡ ನೃಪತುಂಗ ಆಳಿದಂತ ಆ ಏರಿಯಾ. ಮೊಳಕೇಡಕ್ಕೆ ಬರ್ತಾಳ. ಕವಿ ರಾಜ ಮಾರ್ಗವನ್ನು ಬರೆದಂತ ನೃಪತುಂಗ ಆಳಿದಂತ ರಾಷ್ಟ್ರಕೂಟರ ರಾಜಧಾನಿಯಾಗಿರ್ತಕ್ಕಂಥ ಮೊಳಕೇಡ ಅನ್ನುವಂತ ಪ್ರದೇಶಕ್ಕೆ ಯಾರು ಬರ್ತಾರಂತ ಕೇಳಿದ್ರೆ ಜಗನ್ಮಾತೆ ದಾನೇಶ್ವರಿ ಬರ್ತಾಳ. ದಾನೇಶ್ವರಿ ಬಂದು ಹಿಂಗೊಂದು ಮಾರ್ಗವನ್ನು ಹಿಡಿದು ಹೋಗ್ತಾ ಇರ್ತಾಳ. ಲಿಂಗಮ್ಮ ಹೋಗ್ತಾ ಇರ್ತಾಳೆ. ಇನ್ನೂ ದಾನೇಶ್ವರಿ ಆಗಿಲ್ಲ. ನಿಮಗೆ ತಿಳಿಲಿ ಅಂತೇಳಿ ದಾನೇಶ್ವರಿ ಅನ್ನಕತ್ತೀನಿ ನಾನಷ್ಟೇ. ಲಿಂಗಮ್ಮ ಹೋಗ್ತಾ ಇರ್ತಾಳೆ. ಹೋಗೋ ಮುಂದೆ ಅಲ್ಲೊಬ್ಬ ಹೆಣ್ಮಗಳು ಅಳಾಕತ್ತಿರ್ತಾಳೆ. ದುಃಖಿ ಅಳ್ತಿರ್ತಾಳೆ. ದಾನೇಶ್ವರಿ ಆ ದೃಶ್ಯವನ್ನು ನೋಡ್ತಾಳೆ. ತಾಯಿ ಹೃದಯದ ದಾನೇಶ್ವರಿ ಅಲ್ಲಿ ಹೋಗ್ತಾಳೆ. ಅಲ್ಲಿ ಹೋಗಿ ಆಕೇನು ಅಳ್ತಿರ್ತಾಳಲ್ಲ, ಏ ಮಕ್ಕಳ, ಏ ಬರ್ರಿ ಕಡೆದು ಬರ್ರಿ, ಇಲ್ಲಿ ಬರ್ರಿ, ಮಾತಾಡ್ಬೇಡ್ರಿ. ದಾನೇಶ್ವರಿ ಆ ಯಾವ ತಾಯಿ ಅಳುತ್ತಿರ್ತಾಳಲ್ಲ ಆ ಅಳುವ ಜಾಗಕ್ಕೆ ಹೋಗ್ತಾಳೆ. ಅಳಾಕತ್ತಿರ್ತಾಳೆ. ಬಹಳ ದುಃಖಿ ಅಳುತ್ತಿರ್ತಾಳೆ. ಅಮ್ಮ ನೀ ಯಾಕೆ ಅಳಾಕತ್ತೀವ ಅಂತ ಕೇಳ್ತಾಳ. ಹೋಗಿ ಲಿಂಗಮ್ಮ ನೀ ಯಾಕೆ ಅಳಲಿಕ್ಕೆ ಪ್ರಾರಂಭ ಮಾಡಿದಿ? ಏನಾಗ್ಯದ ನಿನಗೆ ಅಂತ ಕೇಳ್ತಾಳೆ. ಒಮ್ಮೆ ಬುದ್ಧ ಹೊರಟಿದ್ದ. ಬುದ್ಧ ಹೋಗೋ ಮುಂದೆ ಒಬ್ಬ ತಾಯಿ ಅಳ್ತಿರ್ತಾಳೆ. ರಸ್ತೆದಂಗೆ ತಗೊಂಡು ಒಬ್ಬ ತಾಯಿ ಅಳ್ತಿರ್ತಾಳೆ. ಬುದ್ಧ ಅವಳನ್ನ ನೋಡ್ತಾನ. ನೋಡಿ ಅವಳ ಹತ್ರ ಅಳಕತ್ತಿರ್ತಾಳ. ಅವಳ ಹತ್ರ ಹೋಗ್ತಾನೆ. ಹೋಗಿ, ತಾಯಿ ಯಾಕೆ ಅಳಕತ್ತಿ ನೀನು? ಏನು ದುಃಖ ಆಗ್ಯದ ನಿನ್ ಜೀವನದಲ್ಲಿ? ಅಂತದೊಂದು ಏನ್ ನಡೆದ ಹೇಳು ಅಂತೇಳಿ ಬುದ್ಧ ಮಹಾತ್ಮ ಕೇಳ್ತಾನೆ. ಕೇಳಿದಾಗ, ಯಪ್ಪ ಏನು ಹೇಳಲಿ, ನೀ ದೊಡ್ಡ ಮಹಾತ್ಮ ಅಂತ ಹೇಳ್ತಾರೆ, ಎಲ್ಲಾ ಜಗತ್ತೆಲ್ಲ ನಿನ್ನ ಬಗ್ಗೆ ಹೇಳ್ತದೆ. ನನ್ನ ಸುಂದರವಾದಂತ ಮಗ ಇದ್ದ, ಸತ್ತು ಹೋಗ್ಯಾನ. ಏನ್ರಿ, ಸುಂದರವಾದಂತ ಮಗ ಇದ್ದ, ಸತ್ತು ಹೋಗ್ಯಾನ. ಆ ಮಗನ ಕೊಡು, ಏನ ಮಗನನ್ನ ಪ್ರಾಣ ಹೋದವ್ರನ್ನ ಮತ್ತು ಮರಳಿ ಪ್ರಾಣ ಕೊಡ್ತಿ ಅಂತ ನನ್ನ ಮಗನ ಕೊಡು ಬುದ್ಧನೇ ಅಂತ ಕೇಳ್ತಾಳೆ. ನನ್ನ ಮಗನನ್ನ
ಕೊಡು ಅಂತ ಕೇಳ್ತಾ, ಐ ವಾಂಟ್ ಮೈ ಚೈಲ್ಡ್. ಓ ಸೈಂಟ್ ಬುದ್ಧ, ಐ ವಾಂಟ್ ಮೈ ಚೈಲ್ಡ್, ದೇರ್ಫೋರ್ ಐ ಕ್ರೈಡ್. ನಾನು ಅದಕ್ಕಾಗಿ ಅಳ್ತಾ ಇದ್ದೇನೆ. ನಾನು ಅಳಲಿಕ್ಕೆ ಪ್ರಾರಂಭ ಯಾಕೆ ಮಾಡೀನಿ ಅಂತ ಕೇಳಿದ್ರೆ ನನ್ನ ಮಗನು ನೋವಾಗ್ತಾ ಇದೆ, ನೆನಪಾಗಿದೆ. 9 ತಿಂಗಳು ಹೊಟ್ಟೆಯಾಗಿಟ್ಟುಕೊಂಡು ಅವನಿಗೆ ಎದೆ ಹಾಲನ್ನು ಕೊಟ್ಟು ಅವ್ರಿಗೆಲ್ಲ ಊಟ ಮಾಡಿಸಿದಂತ ನನ್ನ ಮಗ ಸತ್ತಾನ. ಆ ಮಗ ನೆನಪಿಗೆ ಬಂದು ಅಳಾಕತ್ತೀನಿ, ನನ್ನ ಮಗನ ಕೊಡು ನೀ ಮನಸ್ಸು ಮಾಡಿದ್ರೆ ನನ್ನ ಮಗ ಸಿಗ್ತಾನೆ ಬುದ್ಧನೇ, ನನ್ನ ಮಗನನ್ನ ಕೊಡು ಅಂತ ಹೇಳ್ತಾಳೆ. ಆಕೆ ಹೆಸರು ಏನಂತ ಕೇಳಿದ್ರೆ ಕಿಸಾ ಗೌತಮಿ. ಏನೋ ಕಿಸಾ ಗೌತಮಿ ಅಂತ ಹೇಳಿಕೆ ಹೆಸರು. ಬುದ್ಧ ಅಂತಾನೆ, ನಿನಗೆ ಮಗು ಬೇಕೇನಮ್ಮ? ಡು ಯು ವಾಂಟ್ ಯುವರ್ ಚೈಲ್ಡ್? ನಿನಗೆ ನಿನ್ನ ಮಗು ಬೇಕೇ? ಕೊಡ್ತೀನಿ ಎಂದ. ನಿನಗೆ ನಿನ್ನ ಮಗನನ್ನ ಕೊಡ್ತೀನಿ, ನೀವೊಂದು ವಸ್ತು ತಗೊಂಡು ಬಾ ಅಂದಾಕಿಗೆ. ಏನೋ ನೀವೊಂದು ವಸ್ತು ತಗೊಂಡು ಬಾ, ನಾನು ನಿನ್ ಸತ್ ಮಗನನ್ನು ಕೊಡ್ತೀನಿ ಅಂತ ಬುದ್ಧ ಅಂದ. ಬಹಳ ಖುಷಿ ಆತಕಿ, ಆನಂದ ಆದ್ಲಕಿ, ಬಹಳ ಬಹಳ ನೆಮ್ಮದಿ ಆಯ್ತಕಿಗೆ. ನೆಮ್ಮದಿ ಆಗಿ ಏನ್ ತರಲಿ ಹೇಳು, ತಂದು ಕೊಡ್ತೀನಿ, ನನ್ನ ಮಗನ ಕೊಡ್ತೀನಿ ಅಂದ್ರೆ ನಾನು ಜೀವನವನ್ನ ತ್ಯಾಗ ಮಾಡಕ್ ತಯಾರಿದ್ದೀನಿ, ಏನ್ ಬೇಕು ಹೇಳು ಅಂತ ಕೇಳ್ತಾಳಕಿ. ಅವಾಗ ಬುದ್ಧ ಹೇಳ್ತಾನೆ, ಸಾವಧಾನವಾಗಿ ನಿಧಾನವಾಗಿ ಬುದ್ಧ ಹೇಳ್ತಾನೆ, ಏ ಹುಡುಗರ, ಈ ಕಡೆ ಬಾ, ಇಲ್ಲಿ ಬರ್ರಿ ಕೂತ್ಕೋಬಾರ, ಈ ಕಡೆ ಬರ್ರಿ, ನನ್ನ ಎದುರುಗಡೆ ಬರ್ರಿ, ಹೇಳ ಇನ್ನಿ ಬಾ, ಟಿ ಶರ್ಟ್ ಇಲ್ಲಿ ಬಾ, ಇಲ್ಲಿ ಬಾ, ನೀನ ಬಾ, ಇಲ್ಲಿ ಕೂತ್ಕೋ. ಮಾತಾಡಿದ್ರೆ ಮತ್ತೆ ಬಸ್ತೇನೆ ನೋಡ. ಒಂದ್ ಸಾಲ್ಯಾಗ ಮಸ್ತರ್ ಕೇಳಿದ್ರಂತ ಹುಡುಗರಿಗೆ, ನೀವ್ ಹಿಂಗ್ ಹೇಳಕತ್ತಿಲ್ಲ, ನಾ ಈ ಕತಿ ಹೇಳ್ಬೇಕಾಗತ್ತ, ಇಲ್ಲಂದ್ರೆ ದಾನಮೂರ್ ಪುರ ಹೇಳ್ತೇನೆ, ನೀವು ಗಲಾಟೆ ಮಾಡಿದ್ರೆ ನಾ ಬೇರೆ ಕತಿ ಹೇಳಕತ್ತೇನೆ. ಯಾವ್ದು ಹೇಳಿ, ಯಾವ್ದು ಹೇಳಿ? ಯವ್ವ ದೊಡ್ಡವ, ನಮ್ ದೊಡ್ಡವ ಕುಂತಾಳಕಿ ಮುಂದೆ, ನಮ್ ದೊಡ್ಡವ ಹಂಗ ಮಾತಾಡಕತ್ತಾಳ, ಏನ್ ಮಾಡ್ಬೇಕ? ಚಿಕ್ಕವಿದ್ರೆ ಬೈತಿದ್ದೆ, ಸುಮ್ ಕುಂದಿರ್ತಿ ಇಲ್ಲ? ಎಷ್ಟನೇ ಕ್ಲಾಸ್? ನಮ್ಮ ಮಠಕ್ಕೆ ಬರ್ತೀನ, ಸುಮ್ಮನೆ ರೊಟ್ಟಿ ಮಾಡಿ ಕೊಡಕಂತ. ನನಗೂ ರೊಟ್ಟಿ ಮಾಡೋರು ಯಾರು ಕರ್ಕೊಂಡ್ರ ಹಾಕಿನಕೇನು? ಸುಮ್ಮನೆ ಕುಂತ್ರೆ ಕರ್ಕೊಂಡು ಹೋಗಲ್ಲ, ಇಲ್ಲ ಕಾರ್ನ ಟಿಕೆಗೆ ಹಾಕಿ ಕರ್ಕೊಂಡು ಹೋಗ್ತೀನಿ, ತಗೊಂಡೋಗ್ತೀನಿ. ಸುಮ್ಮನೆ ಕುಂದಿರ್ತೀರಿಲ್ಲ? ಕುಂದಿರ್ತೀರಿಲ್ಲ? ಹಾ, ಏನ್ ಹೇಳಕತ್ತಿದ್ದೆ? ಶಿವಾಯ ನಮಃ. ಸಾಲ್ಯಾಗ ಮಸ್ತರ್ ಕೇಳಿದ್ರಂತ ಹುಡುಗರಿಗೆ. ಏನ್ ಕೇಳಿದ್ರು? ಸಾಲ ಯಾವಾಗ ಚಂದ ಕಾಣಿಸ್ತೈತಿ ನಿನಗ ಅಂತ ಕೇಳಿದ್ರಂತ ಹುಡುಗರಿಗೆ. ಒಬ್ಬ ಹುಡುಗ ಏನಂತ, ಸರ್ ಸಾಲಿಗೆ ಬಣ್ಣ ಹಚ್ಚಿದಾಗ ಚಂದ ಕಾಣಿಸ್ಬೇಕ್ರಿ ಅಂತ ಒಬ್ಬ ಹುಡುಗ. ಹೌದಲ್ಪ, ಸಾಲಿಗೆ ಬಣ್ಣ ಹಚ್ಚಿದಾಗ ಚಂದ ಕಾಣಿಸ್ತದೆ. ಹಾ ಶಬಾಷ್, ಕುತ್ಕೊ. ಇನ್ನೊಬ್ಬ ಹುಡುಗನ ಎಬ್ಸಿದ, ನಿನಗೆ ಯಾವಾಗ ಸಾಲಿ ಚಂದ ಕಾಣ್ತೈತಿ ಅಂತ. ಆ ಹುಡುಗ ಹೇಳಿದ, ಸಾಲಿಗೆ ಕಾಂಪೌಂಡ್ ಕಟ್ಟಿದಾಗ ಚಂದ ಕಾಣ್ತೈತ್ರಿ ಅಂತಂದವ. ಗವಾಯಿಗಳ ಸಾಲಿಗೆ ಕಾಂಪೌಂಡ್ ಕಟ್ಟಿದಾಗ ಚಂದ ಕಾಣ್ತೈತ್ರಿ ಅಂತಂದ. ಇನ್ನೊಬ್ಬ ಹುಡುಗ ಕುಂತಿದ್ದ ಆ ಕಡೆ ಮೂಲ್ಯಾಗ, ಅವ್ನು ಕೇಳಿದ, ನಿನಗೆ ಯಾವಾಗ ಚಂದ ಕಾಣಿಸ್ತಿ? ಕಾಂಪೌಂಡ್ ಕಟ್ಟಾರಿ, ಬಣ್ಣ ಹಚ್ಚಾರ, ಸಾಲಾಗೆಲ್ಲ ತೆಂಗಿನ ಗಿಡ ಹಚ್ಚಿಬಿಟ್ಟು ಚಂದ ಕಾಣಿಸ್ತತ್ರಿ ಅಂತವ. ಇನ್ನೊಬ್ಬ ಕುಂತಿದ್ರವ, ಅಮ್ಮಶೋಬರವ, ನಮ್ ತಿಮ್ಮ ಅಂತ ಹೇಳಿದ್ದ ಸಾಲೆಗೆ. ಆ ತಿಮ್ಮ ಕೇಳಿದ, ತಿಮ್ಮ ನಿನಗೆ ಯಾವಾಗ ಚಂದ ಕಾಣ್ತತಿ ಅಂತಂದ್ರು. ಇವ್ರಿಗೆ ಬಣ್ಣ ಹಚ್ಚಿದಾಗ, ಇವನಿಗೆ ಕಾಂಪೌಂಡ್ ಕಟ್ಟಿದಾಗ, ಇವನಿಗೆ ಗಿಡ ಹಚ್ಚಿದಾಗ ಚಂದ ಕಾಣ, ನನಗೆ ಯಾವಾಗ ಚಂದ ಕಾಣ್ತದೆ ಗೊತ್ತೇನ್ರಿ? ಯಾವಾಗ ಕೊಂಡಿ ಹಾಕಿ ಅದ್ರ ಚಾವಿ ಹಾಕೊಂಡು ಹೋಗಿರ್ತಾನ ಮಸ್ತರ, ಅವಾಗ ಭಾಳ ಚಂದ ಕಾಣ್ತದ್ರಿ ಅಂತಂದು. ಅರ್ಥ ಆಗಿರ್ಬೇಕಲ್ಲ, ಹಂಗಿರ್ತದ ಒಬ್ಬೊಬ್ಬರು ಮನಸ್ಸು. ಇರ್ಲಿ ನೋಡಿ, ಮಕ್ಕಳಂದ್ರೆ ಹಂಗಿರ್ತಾರ. ಮಕ್ಕಳು ಬದುಕೇ ಅಂದ್ರೆ ಹಂಗ, ದೇವರಿದ್ದಂಗ. ಚೈಲ್ಡ್ ಈಸ್ ಫಾದರ್ ಆಫ್ ಮ್ಯಾನ್. ಮಗು ಮನುಷ್ಯರ ತಂದೆ, ಮಕ್ಕಳು ಹಂಗಿರ್ತಾವ. ಇರ್ಲಿ ಹಂಗ ಇಲ್ಲಿ ಯಾವ ದಾನೇಶ್ವರಿ ಆಗಲಿರುವಂತ ಲಿಂಗಮ್ಮ ಅಳತಾ ಇರುವಂತ ಆ ಕಿಸಾ ಗೌತಮಿ ಬುದ್ಧನನ್ನ ಕೇಳ್ತಾಳ. ಬುದ್ಧನ ಕಥೆ ಹೇಳಕತ್ತಿದ್ನಲ್ಲ, ಬುದ್ಧನ ಹೋಗಿ ಕೇಳ್ತಾಳ, ನನ್ನ ಮಗನನ್ನ ಕೊಡು ಭಗವಂತನೇ, ನನ್ನ ಮಗನನ್ನ ಕೊಡು, ಐ ವಾಂಟ್ ಮೈ ಚೈಲ್ಡ್. ನನ್ನ ಮಗು ಕೊಡು, ನೀ ಏನ್ ಕೇಳ್ತಿ ಅದನ್ನ ಕೊಡ್ತೀನಿ. ಆಸ್ತಿ ಕೇಳಿದ್ರೆ ಆಸ್ತಿ ಕೊಡ್ತೀನಿ, ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ತೀನಿ, ದ್ರವ್ಯ ಕೇಳಿದ್ರೆ ದ್ರವ್ಯ ಕೊಡ್ತೀನಿ. ಏನ್ ಕೇಳ್ತಿ ಕೇಳು ನೀನು. ವಾಟ್ ಡು ಯು ವಾಂಟ್? ಐ ಆಮ್ ಗಿವಿಂಗ್ ಟು ಯು. ನಿನಗೆ ನಾ ಕೊಡ್ತೀನಿ, ನೀನು ಕೇಳು ಅಂತ ಕೇಳ್ತಾಳೆ. ಬುದ್ಧ ಅಂತಾನೆ, ಅಮ್ಮ ನಾನು ಬೇಡಿದ ವಸ್ತುವನ್ನು ನೀನು ತಂದು ಕೊಡು,
ನಿನಗೆ ನಾನು ಮಕ್ಕಳನ್ನು ಕೊಡ್ತೀನಿ, ನಿನ್ನ ಹೋದಂತ ಮಗನನ್ನು ತಂದು ಕೊಡ್ತೀನಿ ಅಂದ ಬುದ್ಧ. ಏನ್ ಕೇಳಿರ್ಬೇಕು ಬುದ್ಧ ಕೇಳಿದಂತೆ, ಕಿಸಾಗೌತಮಿ ನೋಡ, ನಾನು ಇನ್ನೇನು ಕೇಳ್ತೀನಿ ಅಂತ ಕೇಳಿದ್ರೆ, ಯಾರ ಮನೆಯೊಳಗೆ, ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾರ ಮನೆಯೊಳಗೆ ಸತ್ತಿಲ್ಲವೋ, ಯಾರ ಮನೆಗೆ ಸಾವು ಆಗಿಲ್ಲವೋ, ಸತ್ತಿಲ್ಲವೋ ಅವ್ರ ಮನೆಯನ್ನು ಸಾಸ್ವಿ ತಂದು ಕೊಡು, ನಾನು ನಿನ್ನ ಸತ್ತ ಮಗನನ್ನು ಕೊಡ್ತೀನಿ ಅಂದ ಬುದ್ಧ. ಸಾಧ್ಯ ಅಲ್ರಿ ಇದು? ಕೊಡ್ತೀರಿ? ನಾನು ಇವತ್ತು ರಾತ್ರಿ ಪುರಾಣ ಬಿಟ್ಟು ಮನೆಗೆ ಬರ್ತೀನಿ, ಒಬ್ಬೊಬ್ರು ಮನೆಗೆ ಕೊಡ್ತೀರಿ? ಯಾರ ಮನೆಗೆ ಸತ್ತಿರಬಾರ್ದು ಒಟ್ಟ, ಏನ್ರಿ? ಅವ್ರ ಮನೆಗೆ ಒಟ್ಟ ಸತ್ತಿರಬಾರ್ದು ಅಂತ ಮನೆ ಸಾಸ್ವಿ ಕೊಡ್ಬೇಕಂತ ನೋಡ್ರಿ. ಸಾಧ್ಯನ ಇದು? ಯಾರ ಮನೆಗೆ ಸತ್ತಿಲ್ಲ? ಎಲ್ಲಾರು ಹುಟ್ಟಿದ್ದೆದಕ್ಕ? ಎದಕ್ ಹುಟ್ಟಿವಿ? ಸಾಯಾಕ. ಹೌದಲ್ಲ? ಎಷ್ಟು ತಿಳ್ಕೊಂಡಿ ನೀನು ತಂಗೆ? ಹುಟ್ಟಿದ್ದೆದಕ್ಕ? ಸಾಯಾಕ. ಸತ್ತಿದ್ದೆದಕ್ಕ? ಹುಟ್ಟಾಕ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಕನೆ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಸಂಪ್ರಾಪ್ತ ಸನ್ನಿಹಿತ ಮರಣೆ ನಹಿ ನಹಿ ರಕ್ಷತೆ ದುಃಖೃಂಕರಣೆ. ಭಜ ಗೋವಿಂದದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ನೋಡಪ್ಪ, ಯಾರು ಯಾಕೆ ಹುಟ್ಟ್ಯಾರ ಅಂತ ಕೇಳಿದ್ರೆ ಸಾಯಾಕ್ ಹುಟ್ಟ್ಯಾರ, ಯಾಕೆ ಸತ್ತೀರಿ ಅಂತ ಕೇಳಿದ್ರೆ ಹುಟ್ಟಾಕ್ ಸತ್ತೀವಿ. ಹಾಗೆ ಎಲ್ಲರ ಮನೆಯೊಳಗೆ ಸಾವು ಇರೋದೆ, ಸಾವಿಲ್ಲದ ಮನೆ ಸಾಸಿವೆ ತರಲಿಲ್ಲ, ಆಕಿ ಮಗ ಮರಳಿ ಸಿಗಲಿಲ್ಲ ಅಲ್ವೇ? ಹೌದಲ್ಲ? ಅಲ್ಲಮ್ಮವ್ರ ಹೌದಲ್ಲ? ಎಷ್ಟು ಸತ್ಯ. ಮಹಾತ್ಮರ ಹೆಜ್ಜೆ ಫುಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ ಆಫ್ ಹಿಸ್ಟರಿ. ಇತಿಹಾಸ ಕಾಲದ ಗರ್ಭದಲ್ಲಿ ಅವರು ಬಿಟ್ಟ ಹೋದ ಹೆಜ್ಜೆಗಳು ಹೆಂಗಿರ್ತಾವ ಅಂತ ಕೇಳಿದ್ರೆ, ಎಂದು ಯಾರಿಗೂ ಅಳಕಿಸಲಿಕ್ಕೆ ಸಾಧ್ಯವಿಲ್ಲ. ಮಹಾತ್ಮರ ನಿರ್ಧಾರ, ಮಹಾತ್ಮರ ವಿಚಾರ ಹೆಂಗಿರ್ತಾವ ಅಂತ ಕೇಳಿದ್ರೆ, ಸೂರ್ಯಚಂದ್ರನವರೆಗೆ ಅವು ಹಾಗೇ ಇರ್ತಾವ, ಈ ಜಗತ್ತಿನಲ್ಲಿ ಹಾಗೇ ಇರ್ತಾವ. ಅದಕ್ಕೆ ಅವ್ರು ದೊಡ್ಡವರಾಗ್ತಾರೆ. ಹಂಗ ದಾನೇಶ್ವರಿ ಇಲ್ಲಿ ಬರ್ತಾಳೆ, ಲಿಂಗಮ್ಮ ಇಲ್ಲಿ ಬಂದಾಳೆ, ಅಳಾಕತ್ತಾಳ, ತಾಯಿ ಕುತ್ಕೊಂಡು ಅಳಾಕತ್ತಾಳೆ. ಯವ್ವ, ಯಾಕೆ ಅಳಾಕತ್ತೀವಿ ನೀನು ಅಂತ ಕೇಳ್ತಾಳ. ತಾಯಿ ಹೃದಯ ಅವಂದು, ತಾಯಿ ಹೃದಯ ಇತ್ತು ಹೋದ್ಲು. ಯವ್ವ, ಯಾಕೆ ಅಳಾಕತ್ತೀವಿ? ಈ ಚಿಕ್ಕ ವಯಸ್ಸಿನ ಬಾಳ ಅಳಾಕತ್ತೀಲ್ಲ, ಏನಾಗ್ಯದ ನಿನಗೆ? ಗಂಡ ಹೊಡೆದಾನೇನು ಅಥವಾ ಏನಾದ್ರೂ ಆಗೈತೇನು? ಯಾರಾದ್ರೂ ಬೈದಾರೇನು? ಅತ್ತಿ ತೊಂದರೆ ಕೊಟ್ಟಾಳ ನಿನಗೆ? ಕೇಳ್ತಾ ಇದ್ದಾಳ ತಾಯಿ, ಕೇಳ್ತಾ ಇದ್ದ. ಏನಾಗ್ಯದ? ಯಾಕೆ ಅಳಾಕತ್ತಿದಿ? ಅಳುಬೇಕೆ? ಬಾಡಿದ ಮುಖ ಬೇಕೆ? ಅರಳಿದ ಮುಖ ಬೇಕಿಲ್ಲ, ಬಾಡಿದ ಮುಖ ಬೇಕಿದೆ. ನಿನ್ನ ಕಣ್ಣಿನಲ್ಲಿ ನೀರಿನ ಹನಿಗಳು ಏಕೆ ತೊಟ್ಟಿಕ್ಕದಿದ್ದಾವೆ ತಾಯಿ? ಹೇಳು, ಏನಾಗಿದೆ ನಿನಗೆ? ಕೇಳಿದಾಗ ಹೇಳ್ತಾಳೆ, ಯವ್ವ, ನಿನ್ ನೋಡಿದ್ರೆ ಯಾರೋ ಮಹಾತ್ಮರ ಕಣ್ಣಂಗ್ ಕಾಣ್ತಿದ್ದಮ್ಮ. ನೀನು ಯಾರೋ ಒಬ್ಬ ಜ್ಞಾನಿ ಕಣ್ಣಂಗ್ ಕಾಣ್ತಿ. ನಿನ್ನಂತವಳು ಮುಂದೆ ಹೇಳಲಾರ್ದನ್ನ ಯಾರು ಮುಂದೆ ಹೇಳ್ಬೇಕು? ಅದಕ್ಕೆ ಹೇಳ್ತೀನಿ, ಕೇಳು. ನೀ ಕೇಳಿದೀಯಾ ನನ್ನ? ನೀನು ಇಲ್ಲಿವರೆಗೆ ನನ್ನ ಶಿಕ್ಷಣ ಹತ್ಕೊಂತ ಕುಂತಕಿನ ಬಂದು ನನ್ನಲ್ಲಿ ಮಠ ಬಂದು ಕೇಳಿ ಅಂದ್ರೆ ನಂದೊಂದೇನ ಪರಿ ಹರಿಲಿಕ್ಕೆ ಬಂದದ. ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್, ಜೀವನದ ಚಕ್ರದಲ್ಲಿ ನೀ ಏನೋ ಒಂದು ಬದಲಾವಣೆಯನ್ನ ತರಲಿಕ್ಕೆ ನೀ ಬಂದಿದ್ದೀಯಾ ತಾಯಿ. ಏನು ಹೇಳಬೇಕು ನಿನ್ ಮುಂದೆ ತಾಯಿ? ಅವ ನಾ ಏನು ಹೇಳಲಿ ಅಂತ ಹೇಳ್ತಾಳೆ. ನನ್ನ ಲಗ್ನ ಆಗಿ ನನ್ನ ಗಂಡ ತಾಳಿ ಕಟ್ಟಿದ. ನನ್ನ ಜೊತೆಗೆ ತಾಳಿ ಕಟ್ಟಿದ ಮೇಲೆ ಎಷ್ಟು ದಿನ ಇದ್ದ ಅಂತ ಕೇಳಿದ್ರೆ ಒಂದು ವಾರ ಇದ್ದ. ಒಂದು ವಾರ ಮಾತ್ರ ನಾವಿಬ್ರು ಗಂಡ ಹೆಂಡತಿಯಾಗಿದ್ದೀವಿ ಮನೆಯಾಗ. ಎತ್ತಿ ಒಂದು ವಾರ ಮಾತ್ರ ಕೂಡಿದ್ವಿ ಇಬ್ರು, ಗಂಡ ಹೆಂಡತಿಯಾಗಿ ಒಂದು ವಾರ ಸಂಸಾರದಾಗಿದ್ವಿ. ಒಂದು ವಾರದ ನಂತರ ಹೋದವ ಇವತ್ತಿಗೂ ಬಂದಿಲ್ಲ. 12 ವರ್ಷ ಆತು. ಅವ ಎಲ್ಲದಾನ ಅಂತ ಹೇಳಿ ಹುಡುಕ್ಯಾಡಕತ್ತೀನಿ ಬೇಯವ್ವ. ನನಗ ಗಂಡ ಬೇಕು, ಐ ವಾಂಟ್ ಮೈ ಹಸ್ಬೆಂಡ್. ನನಗೆ ನನ್ನ ಗಂಡ ಬೇಕು. ನಾ ಗಂಡ ನನ್ನ ರಾತ್ರಿ ಹಗಲು ಚಾತಕ ಪಕ್ಷಿ ಅಂತೆ. ನನ್ನ ಗಂಡ ಹೋಗ್ಬಿಟ್ಟಾರ, ನನಗೇನು ಹೇಳಿಲ್ಲ, ಅವಾಗ ನನಗೆ ಏನು ಒಡಕು ಬಂದಿಲ್ಲ, ಏನಿಲ್ಲ. ನನ್ನನ್ನು ಬಹಳ ಪ್ರೀತಿ ಮಾಡ್ತಿದ್ದ. ಒಂದು ವಾರ ಇದ್ರು ನಿಜವಾದ ಗಂಡನಾಗಿ ಪ್ರೀತಿ ಮಾಡ್ತಿದ್ದ.
ಎಲ್ಲಿ ಹೋಗ್ಯಾನೋ ನಾವು ಏನಂದಿಲ್ಲ, ಅವ ನನಗೇನು ಅಂದಿಲ್ಲ. ಇಬ್ರು ಹಾಲು ಸಕ್ರಿ ಬೆರ್ತಂಗಿದ್ವಿ. ಎಲ್ಲಿ ಹೋಗ್ಯಾನ ನನ್ನ ಗಂಡ? ಎಲ್ಲಿ ಹೋದ ನನ್ನ ಗಂಡ? ನೋಡ್ರಿ ಎಷ್ಟು ಅದ್ಭುತ ಇರ್ತದ ಸಂಸಾರ ಅಂದ್ರೆ. ಹಂಗಿರ್ತದ ಅಲ್ಲ? ಕೇವಲ 5 ನಿಮಿಷದ ಸಂಬಂಧ. ಓದ್ತಿರ್ತಾರ ಅವರು. ಏನೋ ಓದ್ತಿರ್ತಾರಲ್ಲಿ. ಏನು ಶಾನಾಯಿ ಮತ್ತೇನು? ಈಗ DJ ಬಂದ್ಬಿಟ್ಟಾಗ ಕಿವಿ ಪಟಲ್ ಹಾಕಂಗೆ DJ ಹಚ್ಚಿ ಒದರ್ಸಿ, ಹೌದಲ್ರಿ ಗವಾಗ? ಆ ಗದ್ದಲು ಯಾರ್ಯಾರಿಗೆ ತಳಿ ಕಟ್ಟಿರ್ತಾರೆ ಗೊತ್ತಾಗಂಗೆ, ಹೌದಲ್ಲ? ಗದ್ದಲದಾಗ ಹೇಳಿದ್ನಲ್ಲ ಮನೆ ಕತೆ, ಹಂಗಾಗಿರ್ತದ, ಹೌದಲ್ಲ? ಮಜಾ ಇರ್ತದ, ಮಜಾ ಇರ್ತದೆ. 5 ನಿಮಿಷ ನೋಡ್ರಿ. 25 ವರ್ಷ ಅವ್ರವ್ವ ಹತ್ತಿರ್ತಾಳ, ಹೊಟ್ಟಾಗಿ ಇಟ್ಕೊಂಡಿರ್ತಾರೆ, ಎದೆ ಹಾಲು ಕೊಟ್ಟಿರ್ತಾಳ, ಅವ್ರಪ್ಪ ಫೀಸ್ ಕೊಟ್ಟಿರ್ತಾನ, ಕಾಲೇಜ್ ಕಲ್ಸಿರ್ತಾನ, ಎಲ್ಲಾ ಮಾಡಿರ್ತಾನ. ಇವ 5 ನಿಮಿಷ ನೋಡಿ ಹೋಗಿರ್ತಾನ. ಈ ಹುಡುಗಿ ಮನ್ಸಿಗೆ ಬಂದೈತಿ ಅಂತಾನ ಮುಂದೊಂದಿಷ್ಟು ಸಕ್ಕರೆ ಹಾಕಿರ್ತಾರ, 1 kg ಹಾಕಿ ಮೆಚ್ಚಿಕೊಂಡು ಮುಂದ್ 5 ನಿಮಿಷ ರೀ ಬರೇ ಹಿಂಗ್ ಕಟ್ಟಿದ ಅಂದ್ರ ಅರ್ಥ ಆಗೈತಿ. ನಿಂಗೆಲ್ಲ ಪಕ್ಕ ಅರ್ಥ ಆಗೈತಿ. ನಗ್ತೀರಿ ಅಂದ್ರೆ ಅರ್ಥ ಆಗೈತಿ. ಈಕಿ ಮುಂದೆ ಹೆಸರು ಯಾರು ಬರ್ತೈತ್ರಿ? ಯಾರು ಬರ್ತೈತ್ರಿ? ಯವ್ವ, ನಿಮ್ಮ ಹೆಸರು ಮುಂದೆ ಯಾರ ಹೆಸರು ಬರ್ತೈತಿ? ಹೌದಲ್ಲ? ಹೌದಲ್ಲ? ಹ್ಞೂನ್ರಲ್ರಿ. ಹೆಂಗಾಕಂತ ನಿಂದ ಹಾಕತ್ತೀನಿ, ಹೌದಲ್ಲ? ಆ ಹೆಸರು ಮುಂದೆ ಯಾರು ಬರ್ತೈತಿ? ಅವ್ರ ಅಪ್ಪಂದ ಅನ್ಕಿಸ್ಬಿಡ್ತಾರ. ರೇಷನ್ ಕಾರ್ಡ್ ಕಾಟ್ ಎಲ್ಲಾ ಕಾಟ. ಇವಾಗ ಕೂಟ ಬರ್ತಾನಲ್ಲಿ, ಹೌದಲ್ಲ? ನೋಡ್ರಿ ಹಂಗೈತಿ. ಬರೇ 5 ನಿಮಿಷ ಕಟ್ಟಿದಕ್ಕ ಹೋಯ್ತು, ಹೆಸರು ಹೋಯ್ತು, ಎಲ್ಲಾ ಹೋಯ್ತು. ಈಕಿ ಮುಂದ ಅವನ ಹೆಸರಿನಾಗ ಏನ್ ಬರ್ತೈತ್ರಿ ಹೇಳ್ರಿ? ನಾ ಹಚ್ಕೊಂತೀನಿ, ನೀವ್ ಹಚ್ಕೊಂತೀರಿ? ಏನ್ ಹಚ್ಕೊಂತೀರಿ? ನೋಡ್ರಿ, ನೀವು ಹಾಕ್ತೀರಿ. ನಿಮ್ ಬಾಯಾಗ ಬರ್ಬೇಕದ. ಕಾಲ ಬರ್ತೈತಿ. ಇಲ್ಲೊಂದು ಬರ್ತೈತಿ, ಕೊಳ್ಳಿಗೆ ಕಟ್ತಾರೆ. ಅವ ಯಾಕೆ ಕಿವಿಗೆ ಕಟ್ಟಬೇಕಾಗಿತ್ತೆ? ಕಿವಿಗೆ ಯಾಕೆ ಕಟ್ಟಿ, ಕೊಳ್ಳಿಗೆ ಯಾಕೆ ಕಟ್ಟಿದ್ರು? ಏನು ಕೊಳ್ಳಿಗೆ ಕಟ್ತಾರೆ? ಯಾಕೆ ಗೊತ್ತಾ? ಇಲ್ಲಿ ಮಠ, ಕುತ್ತಿಗೆ ಮಠ, ಬರೋ ಮಠ ತಾಳಿನ ಕಷ್ಟನ. ಕಾಲುಂಗ್ರ ಹಾಕ್ತಾರೆ. ಯಾಕೆ ಗೊತ್ತೇನು? ಈಗ ಬೆಳ್ಳಿನ ಬಹಳ ದುಬಾರಿಗೈತೆ. ಅದಕ್ಕೆ ಕಾಲುಂಗ್ರ ಕಾಲಿಗೆ ಯಾಕೆ ಹಾಕ್ತಾರ? ಗಂಡನ ಮರ್ಯಾದೆಲ್ಲ ಯಾರ ಕೈಯಾಗಿರ್ತೈತೆ ಅಂತ ಕೇಳಿದ್ರೆ ನಿಮ್ ಕೈಯಾಗಿರ್ತೈತಂತೆ. ಯಾರ ಕೈಯಾಗ್ರಿ? ಅವ ನೋಡ್ರಿ ಅವತ್ತು ನಿಮ್ ಕಾಲು ಹಿಡಿತಾನ, ಹಿಡಿಯಂಗಿಲ್ಲ? ಮಾತಾಡ್ರಿ. ಕಾಲು ಹಿಡಿತಾನೆ. ಕಾಲುಂಗ್ರ ಯಾರು ಹಾಕ್ತಾರ? ಅವರ ನೀವ್ ಹಾಕೋತೀರ? ಹಬ್ಬ ಸುಳ್ಳು ಹಾಕ. ಅವ ಹಿಂಗ್ ಬಟ್ ಹಿಡಿದ ಕಾಲುಗ್ರ ಹಾಕ್ತಾನಿಲ್ರಿ ಮಲ್ಲದಾರ. ನೋಡ್ರಿ, ಹೌದಾ? ಹಿರಿಯರು ಅಂತಾರ, ಗೊತ್ತಿರ್ತೈತೆ. ನೋಡ್ರಿ, ಅವತ್ತವ ಕಾಲುಂಗ್ರ ಹಾಕಿ ಕುತ್ತಿಗೆ ಹಿಡಿದು ಕಟ್ಟಿದಾದ್ರೆ ಹುಲ್ಲು ಹಾಕಿದಾಗ ಇವತ್ ನಾನು ನೀನು ಜೋಡಿ ಜೀವನಗತ್ತಿನ ಗಾಡಿ ರೆಡಿ ಓಡೋಣ ಅಂತಾನೆ. ಓಡದ ಇಬ್ರು ಜೊತೆಯಾಗಿದ್ದು ಒಟ್ಟ ಬಿಟ್ಟಿರಂಗಿಲ್ಲ. ಅಗಲಿದಿ ಯಾಕ? ಒಬ್ಬ ಗಂಡ ಪದ್ಯ ಬರಿತಿದ್ದಂತ, ಬಹಳ ಚಂದ ಸುಂದರ ಪದ್ಯ ಬರೆಯುವಂತ. ಏನ್ ಬರೆದ್ರು ಹೆಂಡತಿ ಮುಂದೆ ಹೇಳ್ತಿದ್ನಂತ. ಫಸ್ಟ್ ಹೇಳ್ತಿ ಒಲಿ ಮುಂದೆ ಕುತ್ಕೊಂಡು ರೊಟ್ಟಿ ಮಾಡಾಕತ್ತಿದ್ನಂತ. ರೊಟ್ಟಿ ಮಾಡುವಂತ ಇವ ಪದ್ಯ ಒಂದು ಪದ್ಯ ಬರೆದಿನ ಓದ್ ಹೇಳ, ಇವತ್ತು ಕವಿಗೋಷ್ಠಿ ಹೊಕ್ಕಿನಿ ಅಂತಂದಂತ. ಆಕಿ ಅವ ಓದಾಕತ್ತಿದ್ದ. ಎಲ್ಲಾದರೂ ಇರು ಓದಾಕತ್ತಿದ್ದಂತ. ಏನ ಹೆಂಡತಿ ಮುಂದೆ ಓದಾಕತ್ತಂಗ. ಎಲ್ಲಾದರೂ ಇರು, ಎಂತಾದರೂ ಇರು ಅಂತಂದಂತ. 4 ಸಲ ಹೇಳಿದಂತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು ಅಂತ ಆಕಿ ರೊಟ್ಟಿ ಬಡ್ಕೊಂಡು ಏನೇನು ಸ್ವಲ್ಪ ಅಂತ. ಎಲ್ಲಾದರೂ ಇರು, ಎಂತಾದರೂ ಇರು, 7:30 ಬಂದು ಮರ್ಯಾಗಿರುವಂತ ಗೊತ್ತಾಗಿರ್ಬೇಕು ನಿಮ್ಗೆ. 7:30 ಮೊದಲು ಮನೆಯಾಗಿರೋ 12 ಬಂದು ನೀನು ಹೊರಗೆ ಹಾಕ್ತೀನಿ ಅಂತ ನನಗೆ. ನೋಡ್ರಿ ಹೆಂಗಿರ್ತೈತಿ ಸಂಬಂಧ ಅಂದ್ರೆ ಹಿಂಗಿರ್ತೈತಿ. ನೋಡ, ಅವನ ಹೆಸರ ಕುಂಕುಮ ಬಂತು, ಅವನ ಹೆಸರ ಕರಿ. ಇವೇನು ಇವ್ರು ರುದ್ರಾಕ್ಷಿ ಮತ್ತೆ ನೀವ್ ಹಾಕೊಂಡ್ರಿ ಅಂತೀರಿ. ಕರಿ ಮಣಿ. ಹೌದಲ್ರಿ? ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಅದುವೇ ಬೇಲಿ. ಅವಾಗ ಬಕ್ಕೊಂಡು ಕುಂತೀರಿ. ಏನೋ ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಅದುವೇ ಬೇಲಿ ಬಂತಂತ. ಇಲ್ಲೇ ಯಾಕೆ ಕಟ್ತಾರಂತ ಕೇಳಿದ್ರೆ ನೀನ್ ನೋಡ, ಕೈ ಹಿಡ್ಕೊಂಡಿ
ಮತ್ತೆ ಕಾಲಿಗೆ ಕಾಲುಂಗ್ರ ಹಾಕ್ತಾರ ಅಂತ ಕೇಳಿದ್ರೆ ಮನಿ ಹೆಜ್ಜಿಯನ್ನು ದಾಟಿ ಹೋಗೋ ಮುಂದ ಹೊರಗೆ ಹೆಜ್ಜೆ ಇಡ್ಬೇಕಂದ್ರೆ ಗಂಡ ಬಡವರ ಇರ್ಲಿ, ಬಲ್ಲಿದನ ಇರ್ಲಿ, ದಡ್ಡರ ಇರ್ಲಿ, ಶಾಣ್ಯನ ಇರ್ಲಿ, ಹೆಂಗಿದ್ರು ನೀ ಏನನ್ಬೇಕು, ನನ್ನ ಗಂಡನಂತ ಬಹದ್ದೂರ್ನ ಯಾರಿಲ್ಲ. ಹೌದಲ್ರಿ? ಗಂಡನ ಮರ್ಯಾದೆ ಯಾರ ಕೈಯಾಗೈತಿ? ಎಲ್ಲಾ ಹೆಣ್ಮಕ್ಳ ಕೈಯಾಗೈತಿ. ಅದಕ್ಕೆ ಅವ್ನ್ ಏನು ಜಗಳ ಮಾಡಿ ಇಬ್ರು ಏನು ಜಗಾಡಿ ಫೈಟ್ ಮಾಡಿದ್ರಿ ಅಂದ್ರ ಮನ್ಯಾಗ ಹೊರಗೆ ಹೋಗಿ ಮಾತ್ರ ರಸ್ತೆಗೆ ನಿಲ್ಲಬೇಡ. ರಸ್ತೆ ಹೆಜ್ಜೆ ಹೊಸಲ ದಾಟಿ ಹೆಜ್ಜೆ ಇಡು ಮುಂದ ನೀ ಏನ್ ನೋಡ, ನಿನ್ ಪಾದ ನೋಡ್ಕೋ. ಪಾದಾಗ ಏನಿರ್ತತಿ ಅವ ಹಾಕಿದ ಕಾಲಂಗ್ರ ಐತೆ, ಅಲ್ಲಿ ಮರ್ಯಾದೆ ಇರ್ತೈತಿ, ಹೊರಗೆ ಹೋಗ್ಬೇಡ. ಅದಕ್ಕೆ ಎಲ್ಲಾ ತಾಳು ತಾಳು ತಾಳು, ನೀನು ಕುತ್ತಿಗೆಗೆ ಬರೋ ಮಟ್ಟ ತಾಳು ಅಂತ ಹೇಳಿ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪ್ರತಿರತಿಯರ ಹಾದಿಲೆ ನಡೆದು ಸದ್ಗತಿಯು ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪ್ರತಿರತಿಯರ ಹಾದಿಲೆ ನಡೆದು ಸದ್ಗತಿಯು ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಬಂಗಾರ ಬಳೆಯ ಸಿಂಗಾರ ಸರದ ಆಶೆಯ ಬಿಡಬೇಕು. ಬಂಗಾರ ಬಳೆಯ ಸಿಂಗಾರ ಸರದ ಆಶೆಯ ಬಿಡಬೇಕು. ರಂಗ ಮಾಣಿಕ್ಯನಂತ ಮಂಗಲ ಸೂತ್ರವ ಅಂದಲಿಡಬೇಕು. ರಂಗ ಮಾಣಿಕ್ಯನಂತ ಮಂಗಲ ಸೂತ್ರವ ಅಂದಲಿಡಬೇಕು. ನಾಶಿಕದಿ ಹೊಳೆಯುತ್ತಿರುವ ಮೂಗುತಿಯು ಮುಖಕ್ಕೆ ಕಾಂತಿ. ನಾಶಿಕದಿ ಹೊಳೆಯುತ್ತಿರುವ ಮೂಗುತಿಯು ಮುಖಕ್ಕೆ ಕಾಂತಿ. ಮುತ್ತೈದಿ ಜಗರತಿ ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ. ಪ್ರತಿರತಿಯರ ಹಾದಿಲೆ ನಡೆದು ಸದ್ಗತಿಯು ಕಾಣಿರಮ್ಮ. ಕೊರಳೊಳು ತಾಳಿ ಹಣಿಯಲಿ ಕುಂಕುಮ ಸದಾ ಬೆಳಗಲೆಮ್ಮ. ಕೊರಳೊಳು ತಾಳಿ ಹಣಿಯಲಿ ಕುಂಕುಮ ಸದಾ ಬೆಳಗಲೆಮ್ಮ. ಬೆಲೆ ಬಾಳುವ ಬಂಗಾರದಾಗಿನದ ಬಯಕೆಯು ಬೇಡಮ್ಮ. ಬೆಲೆ ಬಾಳುವ ಬಂಗಾರದಾಗಿನದ ಬಯಕೆಯು ಬೇಡಮ್ಮ. ಒಂದು ಕುಂತಿಯಷ್ಟು ತೂಕ ಗುಣದಾನಿದ್ದರೆ ಸಾಕ. ಒಂದು ಕುಂತಿಯಷ್ಟು ತೂಕ ಗುಣದಾನಿದ್ದರೆ ಸಾಕ. ಹೆಚ್ಚಿನೊಡವೆ ಯಾಕೆ ಬೇಕ. ಗುಣವಂತಿಯಾಗಿ ಬಾಳಿ ಮಾವನ ಮನೆಯ ಮಲ್ಲಿಗೆಯಾಗು ಹತ್ತಿಗೆ ತೋತ್ತಾಗು. ಮಾವನ ಮನೆಯ ಮಲ್ಲಿಗೆಯಾಗು ಹತ್ತಿಗೆ ತೋತ್ತಾಗು. ತವರಿನ ಹೆಸರನ್ನು ಅನುದಿನ ಬೆಳಗುವ ಕೀರ್ತಿಯ ಕಳಸಾಗು.
ಹೆಸರು ಸ್ಥಿರವಾಗಲಿ ಗುಣವಂತಿಯಾಗಿ ಬಾಳಿ ಗಂಡಲಿ ಕುಂಡಲೆ ಕೂಡಲಿ ಇರಲಿ ಅವನಿ ದೇವರಮ್ಮ ಗಂಡಲಿ ಕುಂಡಲೆ ಕೂಡಲಿ ಇರಲಿ ಅವನಿ ದೇವರಮ್ಮ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವನಿಸಮ್ಮ ಬೇಸರ ಮಾಡದೆ ಪತಿಯ ಸೇವೆಯಲ್ಲಿ ಮನವನಿಸಮ್ಮ ಈ ಪ್ರೀತಿಯ ಕಣ್ಣಾಗೋ ಈ ಪತಿಗೆ ಪ್ರಿಯಳಾಗೋ ಈ ಪ್ರೀತಿಯ ಕಣ್ಣಾಗೋ ಈ ಪತಿಗೆ ಪ್ರಿಯಳಾಗೋ ಸಧರ್ಮದ ನೆಲೆಯಾಗೋ ಗುಣವಂತಿಯಾಗಿ ಬಾಳಿ ಆಶೆ ವಿಷಯವೆಂಬ ವಾಸನೆ ಅಳೆದು ಲೇಸಾಗಿ ಬಾಳಮ್ಮ ಪತಿಯ ಪರಮಾತ್ಮ ಪತಿಯ ಸಂಪತ್ತು ಪತಿಯ ದೇವರಮ್ಮ ಪತಿಯ ಪರಮಾತ್ಮ ಪತಿಯ ಸಂಪತ್ತು ಪತಿಯ ದೇವರಮ್ಮ ಪತಿ ಪಾದೋದಕ ಅಮೃತವೆಂದು ಪ್ರೀತಿಲೆ ಕುಡಿಯಮ್ಮ ಪತಿ ಪಾದೋದಕ ಅಮೃತವೆಂದು ಪ್ರೀತಿಲೆ ಕುಡಿಯಮ್ಮ ನೀ ಪ್ರೀತಿಯ ಕಣ್ಣಾಗೋ ನೀ ಪತಿಗೆ ಪ್ರಿಯಳಾಗೋ ಧರ್ಮದ ನೆಲೆಯಾಗೋ ಗುಣವಂತಿಯಾಗಿ ಬಾಳಿ ಆಶೆ ವಿಷಯವೆಂಬ ವಾಸನೆ ಅಳೆದು ಲೇಸಾಗಿ ಬಾಳಮ್ಮ ಆಶೆ ವಿಷಯವೆಂಬ ವಾಸನೆ ಅಳೆದು ಲೇಸಾಗಿ ಬಾಳಮ್ಮ ನಿತ್ಯ ಬೆಳಗಿನಲ್ಲಿರೆ ಊರ ಕವಿಗಳ ಕವಿತೆಯು ಹಾಡಮ್ಮ ಹೆಚ್ಚೇನು ಹೇಳಬೇಕಾ ಮಲ್ಲಿನಾಥನ ನೆನೆಬೇಕಾ ಹೆಚ್ಚೇನು ಹೇಳಬೇಕಾ ಮಲ್ಲಿನಾಥನ ನೆನೆಬೇಕಾ ನಿನ್ನ ಬಾಳಿಗವನಿ ಬೆಳಕು ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ ಪತಿರತಿಯರ ಹಾದಿಲೆ ನಡೆದು ಸದ್ಗತಿಯು ಕಾಣಿರಮ್ಮ ಗುಣವಂತಿಯಾಗಿ ಬಾಳಿ ಗುಣವಂತಿಯಾಗಿ ಬಾಳಿ ಗುಣವಂತಿಯಾಗಿ ಬಾಳಿ ಶಿವಸಾಂಬರೇ ನಮ ಪಾರ್ವತೇ ಪತಿ ಶಿವ ಹರ ಮಹಾದೇವ ಶ್ರೀಮಾನತೇಶ್ವರ ಮಹಾರಾಜ್ ಕಿ ವರದಾನಿ ದಾನೇಶ್ವರ ಮಾತಾ ಕಿ ಚಪ್ಪಾಳೆ ಹೊಡ್ರವ ಸರಿ ಮಾಡಿ ಈ ರೀತಿಯಾಗಿ
ಹೇಳಿದ್ರಲ್ಲ ಗವಾಯಿಗಳು, ರೇವೂರ ಕವಿಗಳ ಹಾಡನ್ನು ಹಾಡಿದ್ರಲ್ಲ, ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯಿರಮ್ಮ, ಪತಿ ವ್ರತೆಯರ ಹಾದಿಲಿ ನಡೆದು ಸದ್ಗತಿಯ ಕಾಣಿರಮ್ಮ. ಎಷ್ಟು ಚಂದ ಚಂದ ಒಳ್ಳೆಯ ನುಡಿಗಳನ್ನ ಹಾಡಿದ್ರು. ಆಶೆ ವಿಷಯ ಎಂಬ ಬಹಳ ಅದ್ಭುತವಾದಂತಹ ಹಾಡನ್ನ ಹಾಡಿದ್ರು. ಒಬ್ಬ ತಾಯಿ ಹಂಗ ಬದುಕಿದಾಗ ಹಿಂಗಿರ್ತದ ಸಂಸಾರ, ಇಲ್ಲಿ ಹಂಗ ಬದುಕಾಕತ್ತಾಳ ಈಕಿ. ಲಿಂಗಮ್ಮ ಬಂದು ಕೇಳಾಳ, ನನ್ನ ಗಂಡ 12 ವರ್ಷ ಆತ ಹೋಗಿ 1 ವಾರ ಮಾತ್ರ ನನ್ನ ಜೊತೆಗಿದ್ದ, ಎಲ್ಲದಾನ ಗೊತ್ತಿಲ್ಲ, ತಾಯಿ ತೋರಿಸವ ನೀನು, ನನ್ನ ಗಂಡನ ಕರೆಸು ಅಂತ. ನಿನ್ನ ಗಂಡ ಬೇಕನು ಮಗಳ, ನಿನ್ನ ಗಂಡ ಬೇಕನು, ಬಾ ಇಲ್ಲಿ ಬಾ ಅಂತೇಳಿ ಮನ್ಯಾಗ ಕೂತಿದ್ಲು. ಹಚ್ಚಲದೊಳಗಡೆ ಅವಳ ಹೆಗಲ ಮೇಲೆ ಕೈ ಹಾಕಿ ಅವಳ ತಲೆಯನ್ನ ಚಪ್ಪರಿಸಿ ಲಿಂಗಮ್ಮ ಅವಳನ್ನ ರಸ್ತೆಗೆ ಕರ್ಕೊಂಡು ಬರ್ತಾಳ. ರಸ್ತೆಗೆ ಕರ್ಕೊಂಡ್ ಬರ್ತಾಳ. ಅಲ್ಲಿ ಬರಾಕತ್ತಾರಲ್ಲ ಅವ್ರು ಯಾರು ಅಂತೇಳಿ ತೋರ್ಸಲ್ಲ, ಆಕಿ ಗಂಡನ ಬರ್ತಿರ್ತಾಳ. ನಿಜವಾಗ್ಲಕ್ಕಿ ಗಂಡ ಬರ್ತಿರ್ತಾನ. 12 ವರ್ಷ ಬಿಟ್ಟು ಹೋದ ಗಂಡ ರಸ್ತೆದಾಗ ಬರ್ತಿರ್ತಾನ. ಓಡೋಡ್ ಹಕ್ಕಳ ಓಡ್ ಹೋಗಿ ಉದ್ದಕ್ಕೆ ಬೀಳ್ತಾಳ ಗಂಡನ ಪಾದಕ್ಕೆ. ಬಿದ್ದು ಅಳಾಕತ್ತಾಳ, ಕಣ್ಣೀರಿಗೆ ಪಾದವನ್ನು ತೊಳಿತಾಳ ಗಂಡಂದು. ಅಷ್ಟೊಂದು ಆಕೆಗೆ ಪ್ರೀತಿ ಇರ್ತದ ಗಂಡನ ಮೇಲೆ. ಓಡೋಡಿ ಹೋಗಿ ಅಪ್ಪಗೊಂಡವನನ್ನ ರಸ್ತೆದಾಗ ಕರ್ಕೊಂಡು ಬರ್ತಾಳ. ಕರ್ಕೊಂಡು ಬಂದು ಇನ್ನೇನು ಇವಳ ಆಶೀರ್ವಾದ ತಗೋಬೇಕು ಅನ್ನೋರೊಳಗೆ ಲಿಂಗಮ್ಮನ ನೋಡಕ್ ಹೋಗ್ತಾರ. ಲಿಂಗಮ್ಮ ಮಠಾಮಯ ಆಗಿಬಿಟ್ಟಿರ್ತಾಳ. ಅವ್ರ ಮನೆಯಾಗ ಲಿಂಗಮ್ಮ ಇರೋದೇ ಇಲ್ಲ. ನನ್ನ ಗಂಡನನ್ನು ಬರುವನಂತೆ ಮಾಡಿದಂತ ತಾಯಿ ಎಲ್ಲಿ ಹೋದ್ಲು ಅಂತೇಳಿ ಇಷ್ಟೊತ್ತು ಮಟ್ಟ ಗಂಡನಿಗಾಗಿ ಹಾಕತ್ತಿದ್ಲು. ಈಗ ಯಾರಿಗೆ ದುಃಖ ಮಾಡಾಕತ್ತಿದ್ಲು ಅಂತ ಕೇಳಿದ್ರೆ ಗಂಡನನ್ನ ತೋರಿಸಿಕೊಟ್ಟಂತ ಈ ಮಹಾಮಹಿಮಳು ಇಲ್ಲಲ್ಲ, ಎಲ್ಲಿ ಹೋದ್ಲು ಅಂತ ಹೇಳಿ ದುಃಖ ಮಾಡಾಕತ್ತಾಳ. ದುಃಖ ಮಾಡಿ ಅಳ್ತಾ ರಾತ್ರಿ ಮಲ್ಕೊಂಡಾರ ಇಬ್ರು ಮನೆಯೊಳಗೆ. ಗಂಡ ಹೆಂಡತಿ ಮಲ್ಕೊಂಡ ಕನಸ್ನ್ಯಾಗ ಬರ್ತಾಳ. ಯಾರು ಬರ್ತಾರ? ಲಿಂಗಮ್ಮ ಬರ್ತಾಳ. ಯವ್ವಾ, ನಿನ್ನ ಗಂಡ ಸಿಕ್ಕ, ಆರಾಮದಿ ಇಲ್ಲ, ನೆಮ್ಮದಿಯಿಂದ ಬದುಕಿಲ್ಲ, ಬಹಳ ಚಂದ ನಿನ್ನ ಬದುಕು ಬಂಗಾರ ಆಗ್ತದ, ಬಹಳ ಒಳ್ಳೇದಾಗ್ತದವ, ನಿನಗ 4-5 ಮಕ್ಳು ಹಾಕೋ ನಿನ್ನ ಸಂಸಾರದಾಗ, ಎಲ್ಲಾ ಚಲೋ ಆಗ್ತದೆ, ಆನಂದದಿಂದ ಇರು ಅಂತ ಹೇಳಿ ಕನಸಿನ ಬಂದು ಹೇಳಿ ಮತ್ತೇನ್ ಹೇಳ್ತಾಳ ಅಂತ ಕೇಳಿದ್ರೆ, ನಾನು ಅಲ್ಲಿಂದ ಬಂದೆ ಅಂತ ಹೇಳಿ ನೀನು ದುಃಖ ಪಡ್ಬೇಡ, ನಿನ್ನ ದೇವರ ಕೊಲೆಯೊಳಗೆ ಹೋಗು, ಅಲ್ಲೊಂದು ಲಿಂಗ ಹುಟ್ಟಿದೆ ನೋಡು ಅಂತ ಹೇಳ್ತಾಳ. ಹೋಗಿ ದೇವ್ರ ಕೊಲೆ ನೋಡ್ತಾಳ, ಅಲ್ಲಿ ಲಿಂಗ ಉದ್ಭವವಾಗಿರ್ತದ. ಆ ಕೋಲಿಯೊಳಗೆ ಲಿಂಗ ಉದ್ಭವ ಆಗಿರ್ತದೆ. ಆ ಲಿಂಗವನ್ನ ಪೂಜೆ ಮಾಡು, ನಿನಗೆ ಬೇಕಾದ ಬೇಡದೆಲ್ಲ ಕೊಡ್ತೀನಿ, ಆ ಲಿಂಗ ರೂಪದಲ್ಲಿ ನಾನು ನಿನ್ನ ಮನೆಯೊಳಗಿರುತ್ತೇನೆ. ನೀನು ಮೊದಲು ಹುಟ್ಟಿದ ಮಗನಿಗೆ ಏನಂತೇಳಿ ಹೆಸರಿಡು ಅಂತ ಕೇಳಿದ್ರೆ ಲಿಂಗಮ್ಮ. ಹೆಣ್ಣು ಹುಟ್ಟಿದ್ರೆ ಲಿಂಗಮ್ಮ ಅಂತ ಇಡು, ಗಂಡು ಹುಟ್ಟಿದ್ರೆ ಲಿಂಗಪ್ಪ ಅಂತ ಹೇಳಿಡುವ, ನಿನಗೆ ಒಳ್ಳೇದಾಗ್ತದ, 4-5 ಮಕ್ಳು ಹಾಕುವ, ನಿನ್ನ ಸಂಸಾರ ಬಹಳ ಆನಂದ ಆಗ್ತದೆ ಅಂತೇಳಿ ಕನಸಿನಾಗ ಬಂದು ಹರಿಸ್ತಾಳ. ಯಾರು ಹರಿಸಿದ್ರು? ಲಿಂಗಮ್ಮ ಹರಿಸ್ತಾಳೆ. ಇಂಥ ಪವಾಡವನ್ನ ಮಾಡಿದಂತ ಲಿಂಗಮ್ಮ ಏನ್ ಮಾಡ್ತಾಳ ಅಂತ ಕೇಳಿದ್ರೆ, ಅಲ್ಲಿಂದ ಅವಳಿಗೆ ಆಶೀರ್ವಾದವನ್ನ ಮಾಡಿ ಮಾಯವಾಗಿ ಎಲ್ಲಿ ಬರ್ತಾಳ ಅಂತ ಕೇಳಿದ್ರೆ, ಕಲ್ಯಾಣಕ್ಕೆ ಹುಟ್ಟಿದಾಳ. ಆಕಿ ಕಲ್ಯಾಣಕ್ಕೆ ಹೊಂಟಿದ್ದಾಳೆ. ಯಾರ ಅತ್ತವರ ಕಣ್ಣೀರನ್ನು ಒರೆಸಿದ್ಲು, ನಂದವರ ಬೆನ್ನನ್ನು ಚಪ್ಪರಿಸಿದಳು, ಬಿದ್ದವರನ್ನ ಕೈ ಹಿಡಿದು ಎತ್ತಿದಳು, ಹಾಡರಿಗೆ ಹರನಾಗಿ, ಶೀಲವಂತರಿಗೆ ಶಿವನಾಗಿ ಹೆಂಗ್ ಕೊಟ್ಟಿದ್ಲು ಅಂತ ಕೇಳಿದ್ರೆ, ಆ ಪಾರ್ವತಿಯ ದಾರೆಯಲ್ಲಿ ನಡಿಲಿಕ್ಕೆ ಹತ್ತಿದ್ದಾಳೆ ಏನು ಅನ್ನುವ ಹಾಗೆ ಯಾವ ಜಗನ್ಮಾತೆ ಲಿಂಗಮ್ಮ ತೋರ್ಲಿಕ್ಕೆ ಹತ್ತಿದ್ದಾಳೆ. ಈ ರೀತಿ ಲಿಂಗಮ್ಮ ಎಲ್ಲಿ ಬರ್ತಾಳ ಅಂತ ಕೇಳಿದ್ರೆ, ಶಿವಪುರ ಅನ್ನುವಂತ ಗ್ರಾಮಕ್ಕೆ ಬರ್ತಾಳ. ಮುಂದೆ ಕಲ್ಯಾಣದ ಹತ್ತಿರ ಶಿವಪುರಕ್ಕೆ ಬಂದಾಗಲ್ಲಿ ಏನಾಗಿರ್ತದೆ ಅಂತ ಕೇಳಿದ್ರೆ, ಬಹಳ ಪ್ರಕೃತಿ ಸುಂದರವಾಗಿರ್ತದೆ. ಶಿವ ಎಷ್ಟು ಸುಂದರವಾಗಿ ಪ್ರಕೃತಿಯನ್ನು ನಿರ್ಮಾಣ ಮಾಡಿದನಲ್ಲ ಅಂತ ಹೇಳಿ ನೋಡ್ತಾ ಎಲ್ಲಿ ಬರ್ತಾಳ ಅಂತ ಕೇಳಿದ್ರೆ, ಸೋಮನಾಥನ ದೇವಾಲಯಕ್ಕೆ ಬಂದಾಳೆ. ಪೂಜಾರಿ ಏನ್ ಮಾಡ್ಯಾರ ಅಂತ ಕೇಳಿದ್ರೆ, ಸೋಮನಾಥನ ಲಿಂಗಕ್ಕೆ ಚೆನ್ನಾಗಿ ಪೂಜೆ ಮಾಡ್ಯಾರ. ತರತರದ ಹೂಗಳನ್ನು ಧರಿಸಿದಾನೆ, ಪತ್ರಿಗಳನ್ನು ಧರಿಸಿದಾನೆ, ಸುಂದರವಾಗಿ ಅಲಂಕಾರವನ್ನು ಮಾಡಿದಾನೆ. ಆ ಕಡೆ ಈ ಕಡೆ ದೊಡ್ಡ ಸಮಯನ್ನ, ತುಂಬಾ ಎಣ್ಣೆಯನ್ನು ಹಾಕಿ ಸಮಯವನ್ನು ಹತ್ತಿದ್ದಾನೆ. ಆ ಸಮಯ ಬೆಳಗ್ತಾ ಇದೆ. ಆ ಬೆಳಕಿನಲ್ಲಿ ಲಿಂಗ ತಳತಳ ಹೊಳಿತಾ ಇದೆ. ದೂರದಿಂದ ನೋಡ್ತಾ ಇದ್ದಾಳ ಲಿಂಗವನ್ನ. ನೋಡಿ ಆನಂದ ಆಗ್ತದೆ, ಕಣ್ಣು ತುಂಬ್ತಾ ಇದೆ. ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ಲಿಂಗಮಾಯಾತ್ ಪರಮಾರ್ಥಿ ತಸ್ಮಾತ್ ಲಿಂಗಾಯತೆ ನಮೋ ನಮಃ ಅಂತ ಹೇಳಿ ಆ ಲಿಂಗಕ್ಕೆ ಏನ್ ಮಾಡ್ತಾ ಇದ್ದಾಳೆ ಅಂತ ಕೇಳಿದ್ರೆ, ದೂರದಿಂದ ನಮಸ್ಕಾರ ಮಾಡಿ
ಆ ಅಲಂಕಾರವನ್ನ ಕಂಡು ಬಹಳ ಸಂತೋಷ ಪಡ್ತಾಳ. ಬಂದು ಆ ಲಿಂಗದ ಮೇಲೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾಳ. ಈಕಿ ಯಾರನ್ನು ಬಿಟ್ಟು ಬಂದಾಳಲ್ಲೇ? ಯಾರನ್ನು ಬಿಟ್ಟು ಬಂದಾಳ? ಲಿಂಗಮ್ಮ. ಎಲ್ಲಿಂದ ಬಂದಾಳ ಆಕಿ? ಗೊತ್ತಿಲ್ಲ. ಎಲ್ಲಿಂದ ಬಂದಾಳ? ನೆನಪಾರಿದೆ? ಭೂಲಿಗಯ್ಯ. ಎಲ್ಲಿಂದ? ಉಮರಾಣಿಯಿಂದ ಬಂದಾಳ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮರಾಣಿಯಿಂದ ಬಂದಾಳ. ಎಲ್ಲಿಗೆ ಬಂದಾಳ? ಕಲ್ಯಾಣದ ಹತ್ತಿರ ಶಿವಪುರದ ಮಹಾದೇವ ದೇವಾಲಯದಲ್ಲಿ ಬಂದು ಯಾರಿಗೆ ಹೇಳಲಾರ್ದ ಬಂದಾಳ? ಮನ್ಯಾಗ ತಂದಿ ತಾಯಿಗೆ ಹೇಳಲಾರದೆ ಲಗ್ನ ಮಾಡ್ಕೋ ನನ್ನ ತಮ್ಮನಂದಾಗ ಮಾಯವಾಗಿ ಎಲ್ಲಿಗೆ ಬಂದಾಳ? ಶಿವಪುರದ ಶಿವ ದೇವಾಲಯಕ್ಕೆ ಬಂದಾಳ. ಮತ್ತೆ ನಿಮ್ಗೆ ಜೋಡಿಸ್ಬೇಕಲ್ಲ ಹಿಂದ, ಅದಕ್ಕೆ ಕರ್ಕೊಂಡು ಬಂದೆ. ಮತ್ತೆ ಫಸ್ಟ್ಲಿಂದ ಪುರಾಣ ಹೇಳಿದೆ. ಬಂದ ಆ ದೇವರ ಮುಂದೆ ಹಿಂಗೆ ಕಣ್ಣು ಮುಚ್ಚಿಕೊಂಡು ಕುಂತಾಳ. ತದೇಕ ಚಿತ್ತವಾಗಿ ಕುಂತಾಳ. ಕುಂತ ಕಣ್ಣು ಮುಂದೆ ಯಾರು ಕಾಣಕತ್ತಾರ ಅಂತ ಕೇಳಿದ್ರೆ ಯಾರನ್ನ ಬಿಟ್ಟು ಬಂದಿದ್ಲಲ್ಲ? ಯಾರನ್ನ ಬಿಟ್ಟು ಬಂದಿದ್ಲು? ತಂದೆ ತಾಯಿಯನ್ನು ಬಿಟ್ಟು ಬಂದಿದ್ಲಿಲ್ಲ. ಆ ತಂದೆ ತಾಯಿ ಕಾಣುತ್ತಾರ ಲಿಂಗದಲ್ಲಿ. ತಂದೆ ತಾಯಿ ಕಂಡಾಗ ಆ ತಂದೆ ತಾಯಿಯ ದರ್ಶನವನ್ನು ಎಲ್ಲಿಂದ ಕೊಡ್ತಾಳ ಅಂತ ಕೇಳಿದ್ರೆ ಲಿಂಗದಲ್ಲಿ ಕೊಡ್ತಾಳ. ಲಿಂಗದಲ್ಲಿ ದರ್ಶನವನ್ನು ಕೊಟ್ಟು ಲಿಂಗಮ್ಮ ಹೇಳ್ತಾಳ, ಅವ್ವ ಅಮ್ಮ ನೀವು ನನ್ನನ್ನು ನೆನೆಸ್ಕೊಂಡು ಬಹಳ ದುಃಖಿತರಾಗಿರ್ಬೋದಲ್ಲ ಕೇಳ್ತಾಳ. ಅವ್ವ ಬಿಟ್ಟು ಬಂದಿದ್ಲಲ್ಲ, ನನ್ನ ಮಗಳು ಎಲ್ಲಿ ಹೋದ್ಲು ಏನೋ ಅಂತೇಳಿ ಚಿಂತೆ ಮಾಡಕತ್ತಿದ್ಲಲ್ಲ. ಯಾರು? ತಂದೆ ಯಾರು? ಅನಂತರಾಯ. ತಾಯಿ ಯಾರು? ಯಾರು? ನೀವು ಮರ್ತೀರಿ, ನಾ ಹೇಳ್ಕೊಂತ ಹೋಗ್ತೀನಿ. ನೀವು ಮರ್ಕೊಂತವ್ರಿ, ನಾ ಹೇಳ್ಕೊಂತ ಹೋಗ್ತೀನಿ. ಅನಂತರಾಯ ತಂದೆ, ತಾಯಿ ಶಿರಸಮ್ಮ. ಶಿರಸಮ್ಮ ಹೌದಲ್ಲ? ಉಮರಾಣಿ ಗ್ರಾಮದ ಹೆಣ್ಮಗಳು ಯಾರನ್ನ ನೋಡಾಕತ್ತಾಳ ಲಿಂಗದಾಗ ಅಂತ ಕೇಳಿದ್ರೆ ತಂದೆ ತಾಯಿಯನ್ನು ನೋಡಾಕತ್ತಾಳ. ತಂದೆ ತಾಯಿಯನ್ನು ನೋಡಾಕತ್ತಾಳ. ತಂದಿ ಅಂದ್ರೆ ಏನ್ರಿ? ತಾಯಿ ಅಂದ್ರೆ ಏನು? ತಂದಿ ಅಂದ್ರೆ ಏನು? ತಂದಿ ಅಂದ್ರೆ ಏನು? ಶಾಲೆಗೇನು ಹೇಳ? ತಂದಿ ಅಂದ್ರೆ ಏನು ಹೇಳ? ಉಟ್ಕೊಳಕ್ ಬಟ್ಟೆ ಕೊಡೋರಿ, ಪೆನ್ ಕೊಡ್ಸವ್ರಿ, ಪಾಟಿ ಚೀಲ ಕೊಡ್ಸವ್ರಿ. ಹೌದಲ್ಲ? ತಂದಿ ಅಂದ್ರೆ ಹೌದಲ್ಲ? ಹೌದಲ್ಲ? ಮೂವತ್ತಳಕಿ ಪಾಪ ಮನೆಗೆ ಹೋದ್ಲಿ ಪೆನ್ ಕೊಡ್ಸಕ್ರಿ, ಜಾತ್ರೆ ಬಂದ್ಲಿ ಗೊಂಬಿ ಕೊಡ್ಸವ. ಹೌದಲ್ಲ? ತಂದೆ. ತಂದೆ ಅಂದ್ರೆ ಏನ್ರಿ? ಅದ್ರಾಗ ಈ ಶಬ್ದ ತಂದೆ. ತಂದೆ ಹೌದಾ? ತಂದೆ ಅರ್ಥ ಆಗಿರ್ಬೇಕು ನಿಮಗೆ. ತಂದೆ ಏನ್ರಿ ಹೇಳ್ರಿ? ಹೊರಗಿನ ಬರೇ ದುಡ್ಡು ತಂದು ಕೊಡ್ರಿ, ಇವ್ರು ತಿಂದು ಹಾಕವ್ರ. ಅವ ತಂದು ಹಾಕವ, ಇವರೆಲ್ಲ ತಿಂದು ಹಾಕವ್ರ. ಹೌದಲ್ಲ? ತಂದೆ ಅಂದ್ರೆ ಏನು ಗೊತ್ತಾ? ತಂದೆ ಟು ಕ್ಯಾರಿ, ಟು ಕ್ಯಾರಿ, ಟು ಕ್ಯಾರಿ. ತಂದೆ ತಂದೆ. ನಾ ಗಂಡಾಗಿರ್ಲಿಲ್ಲ, ಹೆಣ್ಣಾಗಿರ್ಲಿಲ್ಲ, ನಾ ಏನಾಗಿದ್ದೆ ಈ ಪರಿಸರದಲ್ಲಿ ಅಂತ ಕೇಳಿದ್ರೆ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶವಾಗಿದ್ದೆ. ಅವನು ಎಲ್ಲವನ್ನ ಕೂಡಿಸಿ ನನ್ನನ್ನ ತಂದೆ. ತಂದೆ ಯಾರ ಕೈಯ ಕೊಟ್ಟಿದ್ದ? ತಾಯಿ ಕೈಯ ಕೊಟ್ಟೆ. ತಂದಂತ ತಾಯಿ ತಾ ಅಂತಂದ್ರೆ ತಂದು ಹೊಟ್ಟೆಗೆ ಇಟ್ಕೊಂಡಂತ ನಾವೆಲ್ಲರೂ ಹುಟ್ಟಿ ಬಂದಿವಂತ. ತಂದವ ತಂದೆಯಾದ, ತಗೊಂಡಕ್ಕೆ ಯಾರಾದ್ಲು? ತಾಯಿ ಆದ್ಲು. ತಾಯಿ ಆದ. ಅರ್ಥ ಆಗ್ತಲ್ಲ ತಂದೆ ತಾಯಿ ಅಂದ್ರೆ? ನೋಡ್ರಿ ಎಷ್ಟು ಅರ್ಥ ಐತಿ. ತಂದೆ ಎಷ್ಟು ಚಂದ ಹೆಸರಿಟ್ಟ. ತಂದೆ, ತಂದವ ತಂದೆ, ತಗೊಂಡಕ್ಕೆ ತಾಯಿ, ಏನು ಹಡದಕ್ಕೆ ತಾಯಿ. ಎಷ್ಟು ಲಿಂಗದಲ್ಲಿ ಯಾರನ್ನ ಕಾಣಕತ್ತಾಳ ಅಂತ ಕೇಳಿದ್ರೆ ತಂದೆ ತಾಯಿಯನ್ನು ಕಾಣಕತ್ತಾಳ. ನಿಮ್ಮ ಮನ್ಯಾಗ ಗಣಪತಿ ಇಟ್ಟಿದ್ರಲ್ಲ? ಮೊನ್ನೆ ಗಣಪತಿ ಇಟ್ಟಿದ್ರಿಲ್ಲ? ಶಾಲೆಗೆ ಇಟ್ಟಿದ್ರಿಲ್ಲ? ಹ್ಞೂ ರನ್ ರೆಗೆ ಕುಂತೀರಿ ಪಿ ಬಿಟ್ರಿಲ್ಲ? ಇಟ್ಟಿಲ್ಲ? ಶಾಲೆ ಗಣಪತಿ ಇಟ್ಟಿಲ್ಲ? ಗಣಪತಿ ಕತೆ ಗೊತ್ತಿಲ್ಲ? ಎಲ್ಲ ನಮ್ಮ ಹುಡುಗರು ಮೊಬೈಲ್ನಾಗ ಮರ್ತು ಬಿಟ್ರ. ಮೊಬೈಲ್ನಾಗ ಗವಾಯ್ದ ಬರೀ ಅವ್ರಿಗೆ ಇದು ಬೇಕು ನೋಡ್ರಿ. ಇದನ್ನು ಬಿಟ್ರೆ ಏನೂ ಇಲ್ಲ. ತಿಕ್ಕುದ. ಮೊನ್ನೆ ಬಾಂಬೆ ಪ್ರವಚನಕ್ಕೆ ಹೋಗೀನಿ. ಹೋದಾಗ ಅಲ್ಲಿ ಆಕಿ ಯಾವುದೋ ಕಂಪ್ನಿ ಒಳಗೆ ದೊಡ್ಡ ಹುದ್ದೆದಾಗ ಅದಾಳ. ಬಹುಶಃ ಹೆಣ್ಮಗಳ. ಜೀನ್ಸ್ ಹಾಕೊಂಡ ಕೆಳಗ ಮ್ಯಾಲೆ ಟಿ ಶರ್ಟ್ ಹಾಕೊಂಡಾಳ. ಹಿಂಗೆ ಸರಸ್ಕೊಂತ ನೋಡ್ಬೇಕಿಲ್ಲ. ರಸ್ತೆ ನೋಡ್ಬೇಕಿಲ್ಲ. ರಸ್ತೆ ಸುಧಾ ನೋಡಿಲ್ಲ. ಸರಸ್ಸುದಂದ್ರೆ ನಮ್ಮ ಊರಿಗೆ ಭಾಳ ಜೀವ್ರಿ. ಬರೇ ಮೊಬೈಲ್ ಸರ್ಸು. ಒಬ್ಬ ಮೊಬೈಲ್ ಸರ್ಸ್ಕೊಂತ ಅವ್ರ ಮನೆಗೆ ಹೋಗಿದ್ನಂತೆ. ಹೆಂಡತಿ ಹತ್ರ ಹೋದ. ಅಕ್ಕಿ ಚಾ ತಂದು ಕೊಟ್ಲಂತ ಗವಾಯಿಗಳ. ಇವ ಅವ್ರ ಮನೆಗೆ ಹೋದ್ನ, ಚಾ ತಂದು ಕೊಟ್ಲಂತ.
ಅವ ಚಾ ಕುಡಿದು ಎಲ್ಲ ಮೊಬೈಲ್ ಹಿಂಗೆ ಸರ್ಸೋದು ಬಿಟ್ಟು ನೋಡ್ದ ಅವ್ರ ಮನೆ ಬೇರೆದ್ರ ಮನೆಗೆ ಹೋಗ್ಬಿಟ್ಟಾನ ಅವ ಸರ್ಸ್ಕೊಂತ ಅವ ಬೇರೆದ್ರ ಮನೆಗೆ ಹೋಗ್ಬಿಟ್ಟಾನ. ಅವ್ರಿ ಇಲ್ರಿ ಬೇರೆದ್ರ ಮನೆಗೆ ಬಂದ್ಬಿಟ್ಟೇನ್ರಿ. ಇಲ್ಲ ನೋಡ್ರಿ ನಾ ಆಕಿನೂ ಮೊಬೈಲ್ ಸರ್ಸಾಕಿದ್ದಿಲ್ಲ ಅಂತ ಸರ್ಸೊಂದು ನಾನು ಗಂಡ ಅಂತ ಹೇಳಿ ಚಾ ತಂದು ಕೊಟ್ಟಿಲ್ಲ ಅಂತ ಮೂಢ ಮನುಜರಿಗೆ ಬಡದ ತಮ್ಮ ಭವರೋಗ ಮೊಬೈಲ್ ಮೆಚ್ಚಿಕೊಂಡು ಹುಚ್ಚನಾಗದ ಕಲಿಯುಗ. ಮೂಢ ಮನುಜರಿಗೆ ಬಡದ ತಮ್ಮ ಭವರೋಗ ಮೂಢ ಮನುಜರಿಗೆ ಬಡದ ತಮ್ಮ ಭವರೋಗ ಮೊಬೈಲ್ ಮೆಚ್ಚಿಕೊಂಡು ಹುಚ್ಚನಾಗದ ಕಲಿಯುಗ. ಮೊಬೈಲ್ ಮೆಚ್ಚಿಕೊಂಡು ಹುಚ್ಚನಾಗದ ಕಲಿಯುಗ. ಮೂಢ ಮನುಜರಿಗೆ ಬಡದ ತಮ್ಮ ಭವರೋಗ. ಹತ್ತನೇ ತರಗತಿ ಓದುತ್ತಿದ್ದ ಹಳ್ಳಿ ಹುಡುಗ 10ನೇ ತರಗತಿ ಓದುತ್ತಿದ್ದ ಹಳ್ಳಿ ಹುಡುಗ ಮೊಬೈಲ್ ಬೇಕಂತ ತೆಗಿತನ ಜಗಳ. ಮೊಬೈಲ್ ಬೇಕಂತ ಜಗಳ ತೆಗೆದನ ಮನ್ಯಾಗ. ಇಲ್ಲಂದ್ರ ಸಾಯ್ತೀನಿ ನಮ್ಮೂರ ಕೆರೆಗ. ಇಲ್ಲಂದ್ರ ಸಾಯ್ತೀನಿ ನಮ್ಮೂರ ಕೆರೆಗ. ಮೊಬೈಲ್ ಕೊಡಿಸಬೇಕು ಮಕ್ಕಳ ಹಡದ ತಪ್ಪಿಗ. ಮೊಬೈಲ್ ಕೊಡಿಸಬೇಕು ಮಕ್ಕಳ ಹಡದ ತಪ್ಪಿಗ. ಮೂಢ ಮನುಜರಿಗೆ ಬಡದ ತಮ್ಮ ಭವರೋಗ ಮೊಬೈಲ್ ಮೆಚ್ಚಿಕೊಂಡು ಹುಚ್ಚನಾಗದ ಕಲಿಯುಗ. ಕಾಲೇಜು ಕುಮಾರನೊಬ್ಬ ಏರಿ ಕುಂತನ ಬಿಲ್ಡಿಂಗ. ಕಾಲೇಜು ಕುಮಾರನೊಬ್ಬ ಏರಿ ಕುಂತನ ಬಿಲ್ಡಿಂಗ. ಹುಡುಗಿಗೆ ಫೋನ್ ಮಾಡಿ ಹೇಳ್ತಾನ ಡಿಂಗಾಂಗ. ಹುಡುಗಿಗೆ ಫೋನ್ ಮಾಡಿ ಹೇಳ್ತಾನ ಡಿಂಗಾಂಗ. ಮಾತಿನ ಗುಂಗಿನ್ಯಾಗ ಇಟ್ಟನ ಕಾಲ ತೆಳಗ. ಮಾತಿನ ಗುಂಗಿನ್ಯಾಗ ಇಟ್ಟನ ಕಾಲ ತೆಳಗ. ಕಾಲ ಮುರುಕೊಂಡು ಕುಂತನ ಹೋಗಿ ಮೂಲ್ಯಾಗ. ಕಾಲ ಮುರುಕೊಂಡು ಕುಂತನ ಹೋಗಿ ಮೂಲ್ಯಾಗ. ಮೂಢ ಮನುಜರಿಗೆ ಬಡದ ತಮ್ಮ ಭವರೋಗ. ಕೂಲಿ ಹೆಣ್ಣು ಮಕ್ಕಳು ತಂದರು ಒಂದು ಶಾಂಸಂಗ. ಕೂಲಿ ಹೆಣ್ಣು ಮಕ್ಕಳು ತಂದರು ಒಂದು ಶಾಂಸಂಗ. ಯಾರಿ ಕಾಣದಾಗ ಇಟ್ಟರ ತಂಬಕ ಚೀಲದಾಗ. ಯಾರಿ ಕಾಣದಾಗ ಇಟ್ಟರ ತಂಬಕ ಚೀಲದಾಗ. ಮೊಬೈಲ್ ಬರತಿದ್ರು ತೆಗೆದು ನೋಡ್ತಾರ ಆಗಾಗ. ಮೊಬೈಲ್ ಬರತಿದ್ರು ತೆಗೆದು ನೋಡ್ತಾರ ಆಗಾಗ. ಊಟ ನಿದ್ರೆ ಎಲ್ಲ ಮರ್ತಾರ ಮೊಬೈಲ್ ಗುಂಡಿನ್ಯಾಗ. ಊಟ ನಿದ್ದೆ ಎಲ್ಲ ಮರ್ತಾರ ಮೊಬೈಲ್ ಗುಂಡಿನ್ಯಾಗ. ಮೂಢ ಮನುಜರಿಗೆ ಬಡದ ತಮ್ಮ ಭವರೋಗ. ಮೂಢ ಮನುಜರಿಗೆ ಬಡದ ತಮ್ಮ ಭವರೋಗ ಮೊಬೈಲ್ ಮೆಚ್ಚಿಕೊಂಡು ಕುಂತ ಮೂಲ್ಯಾಗ. ಮೊಬೈಲ್ ಮೆಚ್ಚಿಕೊಂಡು ಮೊಬೈಲ್ ಮೆಚ್ಚಿಕೊಂಡು ಮೊಬೈಲ್ ಮೆಚ್ಚಿಕೊಂಡು ಹುಚ್ಚನಾಗದ ಕಲಿಯುಗ. ಶಿವಸಂಬದೇ ನಮ ಪಾರ್ವತೇ ಪತಿ ಶಿವ ಹರ. ನಮಗ ಬಿಟ್ಟಾರ ನೀವೇನು ಅನ್ಬೇಡ್ರಿ ಅವ. ನೀವೊಂದು ಶಬ್ದ ಹೇಳ್ಬೇಕು. ಏನು ಗೊತ್ತೇನು? ಕುಡಿಯಾಗ ಯಾರದಾರ ನೋಡ ಯಾರ್ರಿ? ಹನುಮಾನ್ ದೇವ್ರ ಆಣೆಗೂ ನಾವು ಆಣೆ ಮಾಡಿಬಿಡ್ತೇವೆ. ಗಂಟೆ ಹೊಡೆದ್ಲಿ ಆಣೆ ಮಾಡ್ತಾರೆ. ಅಲ್ಲಿ ಹೋಗಿ ಕೂತ್ಬಿಟ್ಟು ಜೈಘೋಷ ಮಾಡ್ತಾರೆ. ಹೌದಲ್ರಿ? ಹೌದಲ್ರಿ? ಗವಾಗಿ ನೀವು ಅನಿಸ್ಬೇಡ್ರಿ. ಅವ್ರು ಅನ್ನೋ ಮಟ್ಟ ನೀವು ಹೊತ್ತು ಪುರಾಣ ಹೇಳಂಗಿಲ್ಲ. ಅವ್ರು ನನ್ನ ನೋಡ್ಕೊಂಡು ಕೂತ್ಕೊಳ್ಳಿ. ಅವ್ರು 9:30 ಆಗ್ಲದ. ಅಲ್ಲೇ ಹೋಗಿ ಕುದಿಲದ. ಹುಗ್ಗಿ ಅಲ್ಲೇ ಕುದಿಲದ. ಬೆಳಗ್ಗೆ ಹರಿಲ್ಲ ನನಗೇನಾಗಬೇಕಾಗಿತ್ತು.
ನನಗಂಕ್ರೆ ಯಾರು ಕೇಳೋಲ್ಲ, ಎಷ್ಟ ಕೂತ್ರು ಮಾಡ್ತಾ ಬಾವಿ ತೆಗ್ದಿದೆ ಇರ್ತದೆ, ಕಿವಿಲಿಂದ ನನ್ನ ಕೈಗಿರ್ತದೆ. ಇವತ್ತು ನೀವು ಹಂಗ ಕೂತ್ಕೊಂಡು ನೋಡೋದು ಎಷ್ಟೊತ್ತು ಮಾಡಿ ನೀವ ಅನ್ಬೇಕಾ? ಇವತ್ತು ಇಷ್ಟು ದಿವಸ ಅನ್ಲಾರ್ದ ತಪ್ಪಿಗಿದೆ, ನಾಳೆ ಪುರಾಣಕ್ಕೆ ಬರಂಗಿಲ್ಲ ಅಂದ್ರೆ ನಿಂಗ ಹೇಳ್ರಿ ಜೋರ ಜೈವಶ ಅನಿಸ್ಬೇಡ್ರಿ. ಅವಾಗ ಏ ಶಂಕರ ತಬಲಾ ಬರ್ತು ಕೈ ಕಟ್ಟ ಅನ್ರಿ. ಗಂಡು ಮಕ್ಕಳು ಅನ್ಬೇಡ್ರಿ, ಯಾರು ಕುಂತಿಲ್ ಕಟ್ಟಿ ಮ್ಯಾಗ ಯಾರು ಅನ್ಬೇಡ್ರಿ. ಒಟ್ಟ ಯಾರೋ ಒಬ್ರು ಅನ್ಸ್ಬೇಕಲ್ಲ. ಅವ್ರು ಯಾಕಂತ ನನಗೆ ಏನು ಯಾಕೆ ಮಾಡ್ಲಿ ಅವ್ರಿಗೆ ಬಿಟ್ಟು ಒಟ್ಟು ಕೊಡುವಲ್ ಕುಂಬಳಕಾಯಿ ಅವ್ರ ಕೈಗೈತಿ, ನನಗೆ ಗೊತ್ತಿಲ್ಲ ಅವ್ರ ಅನ್ಬೇಕು. ಜೋರಾಗಿ ಅವ್ರು ಹಿಂದೆ ಹೊಡಿತಾರ ತಂಗಿ ಹೇಳ್ರಿ. ಈ ನೀನ್ರ ಅಂದು ಮುಖ ನೋಡಕತ್ತಿಲ್ಲ. ಹಾ ಅನ್ರಿ ಜೋರಾಗನ್ರಿ, ಜೋರಾಗನ್ರಿ. ಇವ್ ಅಲ್ಲೇ 4 ಮಂದಿ ಕೇಳ್ತದೆ. ಇನ್ನೊಂದ್ಸಲ ಹಚ್ಚಿ. ಇನ್ನೊಂದನ್ರಿ, ಒಂದನ್ಬಾರ್ದು. ಹಾ ಅನ್ರಿ, ಈ ಮೂಲ್ಯಾಗ ಬಂತ ನೋಡ ಜೋರ. ಇಷ್ಟ ಧ್ವನಿ ಎಲ್ಲರ ನಳದ ಮ್ಯಾಗ ಕೊಡಕ್ಕೆ ನೀರು ಜಗಳ ಹತ್ತಿತ್ತು ಅಂದ್ರೆ ಇಡೀ ಊರಿಗೆ ಕಳಿಸ್ತಿರ್ತೈತಿ. ಹಾ ಹೌದಲ್ರಿ? ಗವಾಗ ನಮ್ ಗಂಡ್ಮಕ್ಳು ಅಂತಾರ ನೋಡ್ರಿ, ಎಲ್ಲಾ ಕಟ್ಟಿ ಮ್ಯಾಗ ಕುಂತಾರ, ನಮ್ಮ ಅಣ್ಣದೇರ್ ಹೆಂಗ ಅಂತಾರ ಕೇಳ್ರಿ ನೀವು. ಅನ್ರಿಪ್ಪ ನೀವನ್ರಿ. ಶ್ರೀ ಮಾರುತೇಶ್ವರ ಮಹಾರಾಜ್ ಕಿ ನೋಡ್ರಕ್ಕ, ನೋಡ್ರಿ ಎಷ್ಟು ಜೋರ್ ಅದ್ರಿ. ಅದಕ್ಕೆ ನಿಮಗೂ ಮೈಕ್ ಕೊಡ್ತಿರ್ಬೇಕ್ರಿ, ನೀವು ಅಲ್ರಿ. ಅಲ್ರಿ ನನಗ್ ಮೈಕ್ ಕೊಟ್ರ ಅವ್ರಿಗೆ ಕೊಟ್ರ ಅವ್ರೆಲ್ಲ ಜೋರ ಹೇಳ್ತಾರಲ್ರಿ. ವರದಾನಿ ದಾನೇಶ್ವರಿ ಮಾತಾ ಕಿ. ಹೌದ್ರಿ? ನಮ್ಮ ಮತ್ ಸ್ಟ್ರಾಂಗ್ ಅದ್ರಪ್ಪ. ಅದು ಹಂಗ ಹಾಡಿಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಹೌದಲ್ಲ, ಅವ್ರನ್ನ ಸ್ಟ್ರಾಂಗ್ ಮಾಡ್ಯಾರ ಮತ್ತು ಗವಾಯಿಗಳ. ಆದ್ರೂ ಅಂದ್ರೆ ಯಾಕೆ ಸ್ಟ್ರಾಂಗ್ ಇಲ್ಲ ಗೋಳೆಗಾವದ ಅವಾರ ಎಲ್ಲಾರ. ಈಗ ಊಟ ಮಾಡಿದ ಹುಗ್ಗಿ ಹೊಡೆದೊಳಗೆ ಸ್ಟ್ರಾಂಗ್ ಆಕಾರ. ಹೌದಲ್ರಿ? ಇರ್ಲಿ, ಮುಂದಿನ ವಿಚಾರಕ್ಕೆ ಹೋಗೋಣ. ಸೋಮನಾಥ ದೇವಾಲಯಕ್ಕೆ ಬಂದಾಳ. ಆ ಸೋಮನಾಥನಲ್ಲಿ ಯಾರು ಕಂಡಾಳ ಅಂತ ಕೇಳಿದ್ರೆ, ಉಮರಾಣಿಯೊಳಗಿದ್ರಲ್ಲ ಅನಂತರಾಯ ಶಿರಸಮ್ಮರನ್ನ ಕಾಣಕತ್ತಾಳ. ತಂದೆ ತಾಯಿ ಅಂದ್ರೆ ಶ್ರೇಷ್ಠವಾಗಿರುವಂತವ್ರು, ನನಗೂ ಶ್ರೇಷ್ಠ, ನಿಮಗೂ ಶ್ರೇಷ್ಠ. ಯಾವ್ದರ ಋಣವನ್ನ ಈ ಜಗತ್ತಿನಾಗ ತೀರಿಸಬಹುದು ನಾವು, ಹೌದಲ್ರಿ? ಒಂದು ಋಣ ತೀರ್ಸಕ್ಕಾಗಂಗಿಲ್ಲ. ಯಾರ್ದು? ತಂದೆ ತಾಯಿ ಋಣ ಎಂದೂ ತೀರ್ಸಕ್ಕಾಗೋದಿಲ್ಲ. ಯಾವಾಗ ತೀರ್ಬಹುದು ಅಂತ ಕೇಳಿದ್ರಿ, ಮೈಯನ್ ಚರ್ಮ ಎಲ್ಲಾ ಸುಲಿದ ತಾಯಿ ಎಡಗಾಲ್ಗ ಬಲಗಾಲ್ಕೊಂದು ಚಪ್ಪಲ್ ಮಾಡ್ಕೊಟ್ಟು ಅಂದ್ರೆ ಅವತ್ತೇನು ಒಂದು ಅಣುವಿನಟ್ಟು ತೀರ್ಬಹುದು. ಮೈಯನ್ ಚರ್ಮ ಸುಲಿದ್ ಚಪ್ಪಲ್ ಮಾಡಿ ಹಾಕಿದ್ರು ಕೂಡ ತಂದೆ ತಾಯಿ ಋಣ ತೀರ್ಸಕ್ಕಾಗೋದಿಲ್ಲ. ನೀವೆಲ್ಲ ಬಳ್ಳಾರಿ ಜಿಲ್ಲೆಗೆ ಹೋಗಿರ್ಬೋದು. ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರ್ ಅಂತ ಬರ್ತದೆ, ಅಲ್ಲಿ ಕುಮಾರಸ್ವಾಮಿ ಬೆಟ್ಟ ಅಂತ ಇದೆ. ಕುಮಾರಸ್ವಾಮಿ ಅಂತಾರೆ. ಅಲ್ಲೇ ನಿಮ್ಗೆ ಹೋದ್ರೆ 2 ವಿಭೂತಿ ಕೊಡ್ತಾರೆ. ಒಂದು ಕೆಂಪು ವಿಭೂತಿ, ಇನ್ನೊಂದು ಬಿಳೆ ವಿಭೂತಿ ಕೊಡ್ತಾರೆ. ಅಲ್ಲ ತಂಗಿ, ಇಲ್ಲಿ ನೋಡ, ಇಲ್ಲಿ ನೋಡ, ಒಂದು ಬಿಳಿ ವಿಭೂತಿ ಕೊಡ್ತಾರ, ಒಂದು ಕೆಂಪು ವಿಭೂತಿ ಕೊಡ್ತಾರೆ. ಏನು ಗೊತ್ತೇನು? ಎಷ್ಟು ಅದ್ಭುತ ಇರ್ತದೆ. ಸಣ್ಣ ಕತೆ ಹೇಳಿ ಮುಂದೆ ಹೋಗ್ತೀನಿ ನಾನು. ಪಾರ್ವತಿ ಕನ್ಯೆ ನೋಡಕ್ ಹೋದ್ನಂತ ಕುಮಾರಸ್ವಾಮಿಗೆ. ಕನ್ಯೆ ನೋಡಿದ ಬಳಿಕ ಇವ ಹೋಗಿದ್ದಿಲ್ಲ, ಆಕಿನ ಹೋಗಿದ್ಲು ನೋಡಕ್. ಪರಮಾತ್ಮ ಪಾರ್ವತಿ ಇಬ್ರು ಕನ್ಯೆ ನೋಡಕ್ ಹೋಗಿದ್ರಂತ. ನೋಡಿದ್ರಂತ ಹುಡುಗಿನ ಬಂದ್ ಹೇಳ್ತಾಳ ಪಾರ್ವತಿ ಹುಡುಗನ ಮುಂದೆ ಮಾಡ್ಕೊಳ. ಕುಮಾರಸ್ವಾಮಿ ಇದ್ನಲ್ಲ, ಅವನ ಮುಂದೆ ಹೇಳಿದ್ಲು, ತಮ್ಮ ಕನ್ಯೆ ನೋಡಿ ಬಂದ್ವಿ, ಭಾಳ ಚಂದದಾಳ ಹುಡುಗಿ. ಹೌದನ ಇವ ಚಂದದಾಳ? ಹೆಂಗದಾಳ ಅಂತ ಕೇಳಿದ. ಮತ್ತೆ ಹೆಂಗದಾಳ ಅಂತ ಕೇಳಿದ್ಲಿ ಪಾರ್ವತಿ. ಮತ್ತೆ ಹೇಳಿದ ಹೆಂಗದಾಳ ಅಂದ್ರೆ ನನ್ನ ಹಂಗದಾಳ ನೋಡೋದ್ಬಿಟ್ಲು. ತಪ್ಪಾಯ್ತು ನೋಡ್ರಿ. ನನ್ನ ಹಂಗದಾಳ, ನಾ ಹೆಂಗದಿನಲ್ಲ ನನ್ನ ಹಂಗದಾಳಕಿ ಅಂದ್ಲು. ತಪ್ಪಾಯ್ತು. ತಪ್ಪಂಗ ಏನಂತಂದ ಅಂತ ಕುಮಾರಸ್ವಾಮಿ, ನಿನ್ನಂಗ ಅದಾಳ ಅಂತ ಕೇಳಿದ್ರಕಿ ತಾಯಿ ಆಗ್ಬೇಕು ಹೊರತು ಹೇಳ್ತಂಗ ಅಕ್ಕಾಳಕಿ ಅಂದ. ಕುಮಾರಸ್ವಾಮಿ ನಿನ್ನಂಗ ಅದಾಳ ಅಂತ ನೀ ಹೇಳಿ ನನ್ನ ಮುಂದೆ ನನ್ನ ಹಡತ್ತಾ ಇದ್ದೀನಿ ನೀನು. ಆಕಿ ನಿನ್ನಂಗ ಅದಾಳ ಅಂದ್ರೆ ಆಕಿ ನನಗೆ ಹಡತ್ತಾಯ ಆಗ್ಬೇಕು ಹೊರತು ಹೇಳ್ತಕ್ಕಳ, ಇನ್ನಕಿ ನಾ ಮಾಡ್ಕೊಳಂಗಿಲ್ಲ ಅಂದ. ತಾಯಿಗೆ ಸಿಟ್ಟು ಬಂತ ಬಾಳ. ನಾ ನನ್ನಂಗ ಚಂದದಾಳ ಅಂತ ಹೇಳಿನಿ, ನಾನೇ ಆಕಿ ಅದಾಳ ಅಂತ ಹೇಳಿನ ಅಂದ. ಇಲ್ಲ, ನೀ ಹಂಗ ಹೇಳಿ ಅಂದ್ರೆ ಆಕಿ ನನ್ನ ತಾಯಿ ಆಗ್ಬೇಕು, ನಾ ಲಗ್ನ ಆಗಕ್ ಹೋಗಲ್ಲ. ನಾ ಹಿಂಗ ಬ್ರಹ್ಮಚಾರಿ ಆಗಿರ್ತೀನಿ,
ಹಿಂಗ ಸಾಯ್ತೀನಿ ನಾವು ಅಲ್ಯ ಅಂತಂದ ಪಾರ್ವತಿಗೆ. ಪಾರ್ವತಿಗೆ ಸಿಟ್ಟು ಬಂತು. ನಿನಗೆ 9 ತಿಂಗಳು ನಾ ಏನು ಕೊಟ್ಟಿನಿ ಅಂತ ಕೇಳಿದ್ರೆ ಎದೆ ಹಾಲು ಕೊಟ್ಟಿನಿ. ನನ್ನ ತಡಿ ಮ್ಯಾಗ ಮಲಗಿಸ್ಕೊಂಡು ಶರಗ್ ಮುಚ್ಚಿ ಎದೆ ಹಾಲು ಕೊಟ್ಟಿನಿ, ನಾ ಕುಡಿದು ಹಾಲು ಕೊಡು ಅಂತನ್ಲಂತ. ತಗೋ ಅನ್ನಂತ ಷಣ್ಮುಖ, ತಗೋ ಅಂತೇಳಿ ಕಕ್ಕಿದ್ನಂತ. ಒಂದ್ ಕಡೆ ಬಿಳಿ ಹಾಲು, ತಾಯಿ ಕೊಟ್ಟಂತ ಬಿಳಿ ಹಾಲು ಬಿತ್ತಂತ. ಅದು ಬಿಳಿ ವಿಭೂತಿ ಆಯ್ತಂತ. ಪಾರ್ವತಿ ಅಲ್ಲಂತ, ನಾ ಕೊಟ್ಟ ಹಾಲು ಬರೇ ಬಿಳಿ ಹಾಲಾಗಿ ಉಳಿದಿಲ್ಲ, ನಿನ್ನ ಮೈಯಾಗ ರಕ್ತ ಆಗೈತಿ, ಅದನ್ನು ಕೊಡುವಂತಂದ್ಲಂತ. ಅಂದಾಗ ಅದನ್ನ ಕಕ್ಕಿದಂತ. ಕಕ್ಕಿದ ಕೆಂಪು ವಿಭೂತಿ ಆಯ್ತಂತ. ಇವತ್ತ ಆ ಕೆಂಪು ವಿಭೂತಿ ಬಿಳಿ ವಿಭೂತಿಯನ್ನ ನಿಮ್ಮ ಮಕ್ಕಳಿಗೆ ಏನಾರ ಕಾಡಾಟ ಹತ್ತಿತ್ತಂತ ಎರಡೂ ಕೂಡಿಸಿ ಕೊಟ್ಟು ಬಿಟ್ರೆ ಅವು ಅಳುದು ಬಂದಾಗ್ತದ, ಆರಾಮ್ ತಪ್ಪಿದ್ರೆ ಬಂದಾಗ್ತದ, ಜ್ವರ ಬಂದ್ರೆ ಬಂದಾಗ್ತದ. ಎಷ್ಟು ಶಕ್ತಿ ಇದೆ ಒಂದು ಮಾತಿನಾಗ. ಯಾಕೆ ಇದನ್ನ ಹೇಳ್ತೇನೆ ಅಂತ ಕೇಳಿದ್ರೆ, ತಂದೆ ತಾಯಿ ಅಂದ್ರೆ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು, ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಒಂದು ತಂದೆ ತಾಯಿ ಇಬ್ರು ಒಂದು ಹುಡುಗನಿಗೆ ಹೇಳಿದ್ರಂತ, ತಮ್ಮ ನಮ್ಗೆ ವಯಸ್ಸಾಗ್ಯದ, ನಮಗೆ ದೇಶ ಸುತ್ತಂಗಾಗ್ಯದ, ನಮ್ಮನ್ನು ಕರ್ಕೊಂಡು ನಡಿ ಅಂದ್ರಂತ. ನಾ ಯಾರ್ದು ಹೇಳಕತ್ತೀನಿ ನೀವ ಹೇಳ್ಬೇಕಾ? ನಿಮ್ಮ ಊರ್ ಪಕ್ಕದಾಗ ಐತಿ ಇದು ಊರು, ಹೇಳ್ತೀರಿ? ನಾ ಹೆಸರು ಹೇಳಂಗಿಲ್ಲ. ನಮ್ಗೆ ದೇಶ ಸುತ್ತಂಗಾಗ್ಯದ. ಎಷ್ಟು ದಿವಸ ಒಮ್ಮೆ ಹೋಗ್ಲಿಲ್ಲ ಕರೆಂಟ್. ಮುಂದಿನ ಫೋಕಸ್ ಹಾಕ. ಆ ಕಡೆ ಏನಿಲ್ಲ, ಜಯ ಮಂಗಲಂ ಜಯ ನಮ ಪಾರ್ವತೇ ಶಿವ ಹರ ಹರ. ನೋಡಿ ಹೇಳ್ತಾ ಇದ್ದಾಳೆ ತಂದೆ ತಾಯಿ ಹೇಳ್ತಾರ, ಮಗನ ನಮಗ ವಯಸ್ಸಾಗ್ಯದ, ದೇಶದ ಪವಿತ್ರ ಕ್ಷೇತ್ರಗಳನ್ನ ನೋಡಂಗಾಗ್ಯದ, ನಮ್ಮನ್ನ ಕರ್ಕೊಂಡು ಹೋಗು ಅಂದ್ಲು. ತಂದೆ ತಾಯಿ ಅಂದ್ರು, ಆಗಿನಂಗ ಬಸ್ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ, ವಿಮಾನ ಇರ್ಲಿಲ್ಲ, ಹೆಲಿಕಾಪ್ಟರ್ ಇರಲಿಲ್ಲ, ಏನೂ ಇರಲಿಲ್ಲ. ಆಗಿನ ಕಾಲ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಮಗ ಏನ್ ಮಾಡಿದ ಅಂತ ಕೇಳಿ, 2 ದೊಡ್ಡ ಬುಟ್ಟಿ ತಗೊಂಡು ಒಂದು ದೊಡ್ಡ ಬಿದರನ್ನ ತಗೊಂಡು ಮುಂದೊಂದು ಪರಡಿ ಮಾಡಿದ, ಹಿಂದೊಂದು ಮಾಡಿದ. ಮುಂದ ತಂದಿ ಕುಂದರ್ಸ್ಕೊಂಡ, ಹಿಂದ ತಾಯಿ ಕುಂದರ್ಸ್ಕೊಂಡ. ಇಬ್ರು ಕುತ್ಕೊಂಡ್ರು, ಹೆಗಲ ಮ್ಯಾಗ ಹೊತ್ಕೊಂಡು ಹೊಂಟ. ನಿಮ್ಮ ಊರಿನ ಸಮೀಪ ಕತಿ ಹೇಳಾಕತ್ತೀನಿ, ನಿಮಗ್ ಗೊತ್ತಿದ್ದಿದ್ದು ಈ ಏರಿಯಾದ ಕತಿ ಹೇಳಾಕತ್ತೀನಿ. ಮತ್ತೆ ಎಲ್ಲಿದಾರ ಹೇಳಾಕತ್ತೀನಿ ಅನ್ಬೇಡ್ರಿ, ನೀವ ಹೇಳ್ಬೇಕದ. ಲಕ್ಷ್ಯ ಕೊಟ್ಟು ಕೇಳಿದ್ರೆ ಗೊತ್ತಾಗ್ತೈತೆ ಅಷ್ಟ. ಕರ್ಕೊಂಡು ಹೊಂಟ. ಹೋದ ತಾಯಂದು, ಯಪ್ಪ ಬಿಸಿಲು ಬಾಳ ಐತಿ, ಇಲ್ಲೊಂದು ನದಿ ಐತಿ, ಆ ನದಿಯಾಗ ಕರ್ಕೊಂಡು ನಡಿ, ನಮ್ಮೊಂದು ಸ್ವಲ್ಪ ಜಳಕ ಮಾಡಿಸು ಅಂತ. ಬಿಸಿಲು ಬಾಳ ಇತ್ತ, ಜಳಕ ಮಾಡಿಸು ಅಂದ್ಲು. ಜಳಕ ಮಾಡಿಸ್ತೀನಿ ಅಂತೇಳಿ ಕರ್ಕೊಂಡು ಹೋದ. ಇಬ್ರು ತಂದೆ ತಾಯಿಯನ್ನ ಒಂದು ಮೊಣಕಾಲು ಉದ್ದ ನೀರು, ಮೊಣಕಾಲು ಮಠ ಮಂಡಿ ಮಠ ನೀರು ಬರ್ತಿತ್ತು. ಜುಳು ಜುಳು ತಿಳಿಯಾದ ನೀರು ಹರಿತಾ ಇತ್ತು. ಆ ಹರಿಯೋ ನೀರಿನಲ್ಲಿ ಬಂಡಿಗಳಿದ್ದು. ತಾಯಿನ ಬಂಡಿ ಮೇಲೆ ಕುಂದ್ರಿಸಿದ. ತಾಯಿಗೆ ತಲೆಗೆ ಶಿಕಾಕಾಯಿಯನ್ನು ಹಚ್ಚಿ ಸ್ವಚ್ಛ ಜಳಕ ಮಾಡ್ಸಕತ್ತಾನ ಮಗ. ತಾಯಿ ತಲೆಯನ್ನ ಸ್ನಾನ ಮಾಡ್ಸಕತ್ತಾನ. ತಂದೆ ಬೆನ್ನಿಗೆ ಹಚ್ಚಾನ. ಇಬ್ಬರು ಸೇವಾ ಮಾಡಾಕತ್ತಾನ. ತಂದೆ ತಾಯಿಯ ಸೇವಾ ಮಾಡಾಕತ್ತಾನ. ಇರೋದ್ರೊಳಗೆ ಸೇವಾ ಮಾಡೋದು ತಂದೆ ತಾಯಿ, ಹೌದಲ್ಲ?
ನಿಜವಾದ ಮಕ್ಕಳಂದ್ರೆ ಯಾರು ಸೇವೆ ಮಾಡ್ಬೇಕ್ರಿ? ಯಾರು ಸೇವೆ ಮಾಡ್ಬೇಕು? ಅವರ ಸೊಸೆಯಾಗಿದ್ರೆ ಯಾರು ಸೇವೆ ಮಾಡ್ಬೇಕು? ಯಾರು ಮಾಡ್ಬೇಕ್ರಿ? ಅತ್ತಿ ಸೇವೆ ಮಾಡ್ಬೇಕಲ್ಲ. ಒಬ್ಬಕಿ ಕನ್ಯೆ ನೋಡಕ್ ಹೋದ್ಲಂತ ಮಗನಿಗೆ. ಕನ್ಯೆ ನೋಡಕ್ ಹೋದ್ಲ. ಕೇಳ್ರಿ, ಕನ್ಯಾ ಏ ತಮ್ಮ ಅಂತ ತಂಗಿಕೆ ಕುತ್ಕೋ ಯವ್ವ, ಕುತ್ಕೋಬೇ. ಇಲ್ಲಿ ನೋಡ ಸೀದಾ ನೋಡ, ಚಪ್ಪಲ್ ನೋಡಿ. ಹಾ, ಕೈ ಕಟ್ರಿ, ಸೀದಾ ಕುತ್ಕೋ. ತಂಗಿಲ್ಲ ಕುತ್ಕೋ. ಕೇಳ್ರಿ, ಕನ್ಯೆ ನೋಡಕ್ ಹೋಗಿದ್ಲ. ಹುಡುಗ ಕೇಳಿದ್ರ ಸಂಜೆ, ಹುಡುಗ ಕೇಳಿದ್ರ ಹುಡುಗಿ ಹೆಂಗಿರ್ಬೇಕು ನಿನಗ ಅಂತ ಕೇಳಿದ್ರ. ಹುಡುಗಂದ ನಾ ಮಾಡ್ಕೊಳ್ಳೋ ಹುಡುಗಿ ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು, ಓದಿರ್ಬೇಕು, ಎತ್ತರಿರ್ಬೇಕು ಅಂತೇವ. ಆಯ್ತಪ್ಪ ಅಂತ ಹುಡುಕೊಂತ ಹೋದ್ರು ಅಂತದೊಂದು ಕನ್ಯೆ ಸಿಕ್ತ. ಕನ್ಯೆ ಸಿಕ್ಕುಟ್ಲೆ ನೋಡಿ ಬಂದ್ರ. ನೋಡಿದ ಬಳಿಕ ಈ ಹುಡುಗನ್ ತೋರಿಸಿದ್ರು, ಆಕಿನಿ ಲೈಕ್ ಆತು. ಹುಡುಗಿ ಕೇಳಿದ್ರು, ನೀ ಮಾಡ್ಕೊಳ್ಳೋ ಹುಡುಗ ಹೆಂಗಿರ್ಬೇಕು? ಬರೇ ಗಂಡು ಹುಡುಗ ಅಷ್ಟೇ ಕೇಳಿ, ಹೆಣ್ಣು ಹುಡುಗ ಕೇಳ್ತಾರಲ್ಲ. ಕೇಳಿದ್ರು, ನೀ ಮಾಡ್ಕೊಳ್ಳೋ ಹುಡುಗ ಹೆಂಗಿರ್ಬೇಕು? ನನಗೆ ತೆಳ್ಳಗರ ಇರ್ಲಿ, ಬೆಳಗರ ಇರ್ಲಿ, ಹೆಂಗರ ಇರ್ಲಿ, ಗವಾಗ ಲಕ್ಷ ಕೇಳ್ರಿ, ಹೆಂಗರ ಇರ್ಲಿ, ನಾನ್ ಲಗ್ನ ಆಗಿ ಹೋಗೋರೊಳಗ ನಮ್ಮ ಅತ್ತಿ ಫೋಟೋ ಮಳಿಗಿರ್ಬೇಕು ಅಂತ ಗೊತ್ತಾಗಿರ್ಬೇಕು ನಿಮಗ. ಅರ್ಥ ಆಗಿರ್ಬೇಕು. ನಮ್ಮ ಅತ್ತಿ ಫೋಟೋ ಎಲ್ಲಿರ್ಬೇಕು? ಎಲ್ಲಿರ್ಬೇಕವ? ಅತ್ತಿ ಫೋಟೋ ಮಳಿಗೆ ಬರ್ಲಿ ಅಂತೇಳಿ ಗತ್ತರಿಗೆ ಹೋಗಿ ಸಿಡಿ ಆಡೋರು ಅದಾರ ಬಾಳದಲ್ಲಿ. ಇಲ್ಲ ಇಲ್ಲೆಲ್ಲ ನಮ್ಮ ಕಡೆ ಹೇಳಕತ್ತೀನಿ, ಆ ಕಡೆ ಗದಗ ಕಡೆ. ಇಲ್ಲಲ್ಲ. ನೋಡ್ರಿ ಹಿಂಗಿರ್ತದೆ ಮನುಷ್ಯನ ಮನಸ್ಸು. ಆದ್ರೆ ಹಿಂಗಿರಬಾರ್ದು. ಸೊಸಿ ಅದಾಳಲ್ಲ, ಅತ್ತಿಗೆ ಏನಾಗಬೇಕು ಗೊತ್ತನು? ಮಗಳಾಗ್ಬೇಕು. ಅತ್ತೆ ಏನಾಗಬೇಕು ಗೊತ್ತನು? ಸೊಸಿಗೆ ಏನಾಗಬೇಕು? ತಾಯಿ ಆಗ್ಬೇಕು. ತನ್ನಂಗ ನೋಡಿದರ ಬಿನ್ನಿಲ್ಲ ಬೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರೆ ಕಣ್ಣ ಮುಂದಾದ ಕೈಲಾಸ. ನೀವು ತಾಯಂದಿರು ಇರ್ತಿರ್ಲ, ಗಂಡ್ಮಕ್ಳನ್ನ ಭಾಳ ಚಲೋ ಬೆಳೆಸ್ತೀರಂತ 25 ವರ್ಷ ಆಗಮಟ ಕಬ್ಬಿನ ದಿಂಡ ಬಾಳೆ ದಿಂಡ ನೀವು ತಿನ್ನಂಗಿಲ್ಲ. ಎಲ್ಲಾನು ಅವನಿಗೆ ಕೊಟ್ಟು ತಿನಿಸಿ ಅದನ್ನ ಹಂಗ ಕುದುರಿ ಮಾಡ್ದಂಗೆ ಮಾಡಿರ್ತಾರೆ ಹುಡುಗರನ್ನ. ಆ ಕುದುರಿಗೊಂದು ಕಟ್ತಾರೆ ತಂದ. ಯಾರನ್ನ? ಇದು ಬರ್ತತಿ ಬಂದೋಗಿ ಕುದುರೆ ಏನಾಗ್ತತಿ? ಏನಾಕತಿ? ಡಾಂಕಿ ಆಗ್ತದೆ. ಅವಾಗ ಕಷ್ಟ ಆಕೆ ಅಂತಿರ್ತಾಳಂತ, ತಾಯಿ ಅಂತಿರ್ತಾಳಂತ, ಮಗ ಹುಟ್ಟ್ಯಾನಂತ ಖುಷಿ ಬಾಳ ಮನದಾಗ. ಗವಾಯಿಗಳ ಮಗ ಹುಟ್ಟ್ಯಾನಂತ ಖುಷಿ ಬಾಳ ಮನದಾಗ, ಸೊಸಿ ಬಂದು ಮಗನ ಕಸಗೊಂಡು ಹೋದಾಗ ಕಿಸದಾಳ ಬಾಯಿ ಮುಗುಲಿಗೆ. ಆಕಿ ಬಂದು ಕಸ್ಕೊಂಡು ಹೋಗ್ಬಿಡ್ತಾಳಂತ. ಇದು ಪುರ್ರಂತ ಹಕ್ಕಿ ಹಾರಿ ಹೋಗ್ಬಿಡ್ತೈತಂತೆ. ನನ್ನ ಮಗ ಅಂತಿರ್ತಾಳೆ ಆಕೆ. ಏನಂತಾಳ ಅವಾಗ? ಲಾಲ್ಯಾ ಅಂತಿರ್ತಾಳಂತೆ. ಅರ್ಥ ಆಗಿರ್ಬೇಕಿಲ್ಲ. ಗೋಣ್ ಹಾಕ್ತಿರೋದು ಪಕ್ಕ ಅರ್ಥ ಮಾಡ್ಕೊಂಡ್ರೆ. ನನಗೆ ನೀವು PhD ಮಾಡಿರ್ತೀರಿ. ನೋಡ್ರಿ ಎಷ್ಟು ಅದ್ಭುತ ಇದೆ. ಯಾಕೆ ಹೇಳ್ತೀರಿ ಅಂತ ಕೇಳಿದ್ರೆ, ಇಲ್ಲೇ ತಾಯಿಗೆ ಸಿಕ್ಕಾಕಾಯಿ ಪೌಡರ್ ಹಚ್ಚಾನ, ತಂದೆ ಬೆನ್ನಿಗೆ ಸಿಕ್ಕಾಕಾಯಿ ಪೌಡರ್ ಹಚ್ಚಿ ತಿಕ್ಕಾಕತ್ತಾರ, ಆನಂದ ಪಡಾಕತ್ತಾರೆ. ಕೈಲಾಸ ಎಲ್ಲಿ ನಿರ್ಮಾಣ ಆಗಿದೆ ಅಂತ ಕೇಳಿದ್ರೆ, ಚಂದ್ರನಂತೆ ಅದು ನದಿ ಹರಿದಿತ್ತು. ಚಂದ್ರನಂತೆ ಹರಿದಿತ್ತು. ಒಂದು ಮಂಡಿ ಮಠ ನೀರು ಹರಿಯಾಕತ್ತಿತ್ತು. ಜುಳು ಬೆಳ್ಳಗ ಹರಿಯಾಕತ್ತಿತ್ತು. ತೆಳ್ಳಗ ನದಿ ಹರಿಯಾಕತ್ತಿತ್ತು. ಬಾಳ ಸೂರ್ಯನ ಶಾಖ ಇತ್ತು. ಆನಂದವಾಗಿ ಜಳಕ ಮಾಡ್ಸಕತ್ತಿದ್ದ. ಜಳಕ ಮಾಡ್ಸ ಮುಂದ ಇವನ ಭಕ್ತಿಯನ್ನು ಮೆಚ್ಚಿ ಒಬ್ಬ ಬಂದಾಗ ಅನ್ನಂತ, ಏ ತಮ್ಮ ಏನು ತಂದೆ ತಾಯಿ ಸೇವಾ ಮಾಡ್ತೀಯೋ ನೀನು? ಎಷ್ಟು ಚಲೋ ಸೇವಾ ಮಾಡ್ತೀಯೋ ನೀನು. ತಂದೆ ತಾಯಿ ಸೇವಾ ನೋಡಾಕ್ ಬಂದಿ ನಾನು ಎಷ್ಟು ಮೆಚ್ಚಿಪ್ಪ ನೀನು. ತಂದೆ ತಾಯಿ ಮೇಲೆ ಎಷ್ಟು ಭಕ್ತಿ ಇಟ್ಟಿದಿ, ಬಹಳ ಸಂತೋಷ ಆಗೈತಿ, ಬಾ ಇಲ್ಲೇ ಅಂತ ಕರೆದ್ನಂತ. ಅವ ಅನ್ನಂತ, ನೀ ಯಾವನಾರ ಯಾಕಿರೋ ಲೆಕ್ಕ, ಮೆಚ್ಚಿದ್ರೆ ಮೆಚ್ಚೋ ಲೆಕ್ಕ, ನನ್ನ ತಂದೆ ತಾಯಿ ಸೇವಾ ಆದ್ರೂ ಮಟ್ಟ ನಾನು ಬರಂಗಿಲ್ಲ ನೋಡಿ, ಅಲ್ಲೇ ನಿಂತ್ಕೋ ಅನ್ನಂತ. ಅವನಿಗೆ ಗೊತ್ತಾಗಿರ್ಬೇಕು ನೀವು. ಅಲ್ಲೇ ನಿಂತ್ಕೋ ಅನ್ನಂತ. ಇಲ್ಲೋ ಬಾಳ ಬಿಸಿಲೈತಿ, ಕಾಲ್ ಸುಡಾಕತ್ತಾವು. ನದಿ ದಂಡಿ ಉಸುಕೈತಿ, ಕಾಲ್ ಸುಡಾಕತ್ತಾವು. ಎಷ್ಟೊತ್ತು ಮಠ ನಿಂತ್ಕೊಳ್ಳಿ ಅನ್ನಂತ. ತಗೋ ಇಲ್ಲೊಂದು ಇಟ್ಟಂಗಿ ಐತೆ ಅಂತ ಹೇಳಿ ಹೋಗದಂತ. ಇಟ್ಟಂಗಿ ಮೇಲೆ ಒಂದು ತಂದೆ ತಾಯಿ ಸೇವಾ ನೋಡೋದು ನಿಬ್ಬರಗಾಗಿ ನೋಡ್ಕೊಂಡ್ ನಿಂತಂತ. ಟಂಕದ ಮೇಲೆ ಕೈ ಇಟ್ಕೊಂಡು ಆ ನದಿ ಹರಿದಿತ್ತಂತ. ಯಾವ್ದಾಯ್ತು ಅದು ಊರು? ಯಾವ್ದು?
ಪಂಡರಪುರ ಆಯ್ತು, ಪಂಡರಪುರ ಆಯ್ತು. ಪಾಂಡುರಂಗ ಬಂದು ನಿಂತಿದ್ದ, ಪಾಂಡುರಂಗ ಬಂದು ನಿಂತಿದ್ದ. ಅದಕ್ಕ ಅಂತ ನೋಡ್ರಿ ಪುಂಡರೀಕ. ಆ ತಂದೆ ತಾಯಿ ಸೇವಾ ಮಾಡಿದವ ಯಾರು? ಪುಂಡರೀಕ. ಅದಕ್ಕ ಅವನ ಪಾಂಡುರಂಗನ ಸ್ತುತಿಯನ್ನು ಮಾಡೋ ಮುಂದೆ ಏನಂತಾರೆ? ಬೋಲೋ ಪುಂಡರೀಕ್ ವರದ ಪಾಂಡುರಂಗ ವಿಠಲ್ ಅಂತಾರ. ಬಟ್ ಪಾಂಡುರಂಗ ವಿಠಲ್ಕಿನ ಮೊದ್ಲು ಯಾರ್ದ ಹೆಸರು ಬರ್ತದ? ಪೋಲೋ ಪುಂಡರೀಕ. ಪುಂಡರೀಕ ಯಾಕೆ ಬರ್ತದ? ತಂದೆ ತಾಯಿ ಸೇವಾ ಮಾಡಿದ ಪುಂಡರೀಕನ ಹೆಸರು ಬಂತು. ಆನಂತರ ಪಾಂಡುರಂಗನ ವಿಠಲನ ಹೆಸರು ಬಂತು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯ ಮರಿಬೇಡ. ನಿನ್ನ ಸೃಷ್ಟಿ ಮಾಡಿದ ತಂದೆ ತಾಯಿಯ ಮರಿಬೇಡ. ಹಡೆದವರನ್ನು ದೇವರೆಂದು ತಿಳಿದರೆ ಬಾಳಲು ಸುಖವಿದೆ ನೋಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಕಾಣದಂತ ದೇವರು ನೀನು ಅಲ್ಲಿ ಇಲ್ಲಿ ಹುಡುಕಬೇಡ. ಕಾಣದಂತ ದೇವರು ನೀನು ಅಲ್ಲಿ ಇಲ್ಲಿ ಹುಡುಕಬೇಡ. ಕಣ್ಣು ಮುಂದ ಕಾಣುತ್ತಲಿರುವ ಮಾತ ಪಿತರ ಮರಿಬೇಡ. ಕಣ್ಣು ಮುಂದ ಕಾಣುತ್ತಲಿರುವ ಮಾತ ಪಿತರ ಮರಿಬೇಡ. ಕಲ್ಲಿನ ದೇವರು ನಂಬುವ ನೀನು ಹೆತ್ತವರದೇನು ಕಲ್ಲೆನು ಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ಮರಿಬೇಡ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ತಮ್ಮ ಕಳ್ಳ ಬಳ್ಳಿಯ ಕಡೆದು ನಿನ್ನ ಜಗಕ್ಕೆ ತಂದರು ಇವರು. ತಮ್ಮ ಕರಳ ಬಳ್ಳಿಯ ಕಡೆದು ನಿನ್ನ ಜಗಕ್ಕೆ ತಂದರು ಇವರು. ಒಡಲಿನಲ್ಲಿ ನಿನ್ನ ಹೊತ್ತು ಚಂದದಿ ಬೆಳೆಸಿದರು. ಒಡಲಿನಲ್ಲಿ ಹೊತ್ತು ನಿನ್ನ ಚಂದದಿ ಬೆಳೆಸಿದರು. ನವಮಾಸಗಳು ರಕ್ಷಣೆ ಮಾಡಿ ನೋವನ್ನು ತಿಂದು ಹಡೆದವರಿವರು. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬೇಡ. ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಕೋಟಿ ಹಣಲು ಗಳಿಸಬಹುದು ಮಾಡಿ ಮನೆಯ
ತಾಯಿ ಎನ್ನುವ ಸಿರಿಯು ಬೇಡಿದಾಗ ದೊರಕುವುದೇ ಹಡೆದವರೆಂದು ನಗು ನಗುತ್ತಿರಲು ನಿನ್ನಯ ಬಾಳಿನ ಸಿರಿ ಸಂಪದವು ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಹಣವು ಕೊಟ್ಟು ಮಡದಿಯರನ್ನು ಸುಲಭದಿಂದ ಕೊಳ್ಳಬಹುದು ಹಣವು ಕೊಟ್ಟು ಮಡದಿಯರನ್ನು ಸುಲಭದಿಂದ ಕೊಳ್ಳಬಹುದು ರಾಶಿ ರಾಶಿ ಹಣವನ್ನು ಸುರಿದರೆ ಎತ್ತ ತಾಯಿ ದೊರಕುವಳೇನು ರಾಶಿ ರಾಶಿ ಹಣವನ್ನು ಸುರಿದರೆ ಎತ್ತ ತಾಯಿ ದೊರಕುವಳೆ ಹಡೆದವರೆದರು ಸಿರಿ ಸಂಪತ್ತು ನಶ್ವರ ಎಂದು ತಿಳಿದಿರಬೇಕ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಉಪಕಾರ ತೀರಿಸಬೇಕು ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡು ಶಿವಸಾಂಬನೇ ನಮ ಪಾರ್ವತೇ ಪತಿ ಶಿವ ಹರ ಹರ ಮಹಾದೇವ ಶ್ರೀ ಮಾರುತೇಶ್ವರ ಮಹಾರಾಜ್ ಕಿ ನೋಡ್ರಿ ಗವಾಯಿಗಳು ಹೇಳಿದ್ರಲ್ಲ, ಏನೆಲ್ಲ ಮರೆತರು ತಮ್ಮ ಯಾರನ್ನ ಮಡಿಬೇಡ, ಮುತ್ತು ಕೊಡಕ್ ಬಂದಾಗ ತುತ್ತು ಕೊಟ್ಟಕ್ಕೇನು ಮರಿಬೇಡ, ತುತ್ತು ಕೊಟ್ಟಕ್ಕೇನು ಮರಿಬೇಡ. ಆಕಿ ಉಪಕಾರ ಬಹಳ ದೊಡ್ಡದು. ಒಂದು ತಿಂಗಳು ಹೇಳ್ಬೋದು ಇದ್ರ ಬಗ್ಗೆ ಪ್ರವಚನ, ಅಷ್ಟಿದೆ ವಿಷಯ. ಇನ್ನೂ ಅನೇಕ ವಿಚಾರಗಳು ಬರ್ತಾವು. ದಾನಮ್ಮ ಅಥವಾ ಲಿಂಗಮ್ಮ ಎಲ್ಲಿ ಬಂದಾಳ ಅಂತ ಕೇಳಿದ್ರೆ ಶಿವಪುರಕ್ಕೆ ಬಂದಾಳ. ಆ ದೇವಾಲಯದಲ್ಲಿ ಕುಂತಾಳ, ಧ್ಯಾನ ಮುದ್ರೆಯಲ್ಲಿ ಕುತ್ಕೊಂಡು ಆ ಲಿಂಗದಲ್ಲಿ ಯಾರು ಕಾಣಕತ್ತಾಳ ಅಂತ ಕೇಳಿದ್ರೆ ಉಮರಾಣಿಯೊಳಗಿರ್ತಕ್ಕಂಥ ಅನಂತರಾಜ ಶಿರಸಮ್ಮರನ್ನು ಕಾಣ್ತಾ ಅವ್ರಿಗೆ ಹೇಳ್ತಾಳ. ಏನ್ ಹೇಳ್ತಾಳ? ತಾಯಿ ತಂದೆ, ನನ್ನನ್ನ ನೀವು ಮರಿಬೇಡ್ರಿ, ನಿಮ್ಮನ್ನ ನಾ ಮರ್ತಿಲ್ಲ, ಕಲ್ಯಾಣಕ್ಕೆ ಹೊಂಟೀನಿ ನಿಮ್ಮನ್ನು ಬಿಟ್ಟು. ನನ್ನ ನೆನಪೇನಾದ್ರೂ ಆಯ್ತು ಅಂತ ಕೇಳಿದ್ರೆ ಕೊನೆಗೆ ಹೇಳ್ತಾಳಕಿ, ನಂದೊಂದು ಮೂರ್ತಿಯನ್ನು ಕೆತ್ತು ತಂದೆಯೇ, ಕೆತ್ತಿ ಆ ಮೂರ್ತಿಯನ್ನು ನೋಡ್ರಿ ನೀವಿಬ್ರು, ಆ ಮೂರ್ತಿಯನ್ನು ಪ್ರತ್ಯಕ್ಷ ಆಗಿ ನಿಮ್ಗೆ ಹಗಲೆಲ್ಲ ದರ್ಶನ ಕೊಡ್ತಿರ್ತೀನಿ ಅಂತ ಹೇಳ್ತಾಳೆ. ಯಾರಿಗೆ? ತಂದೆ ತಾಯಿಗೆ. ಯಾರು ಹೇಳ್ಯಾರ? ಲಿಂಗಮ್ಮ ಶಿವಪುರದ ಲಿಂಗದಿಂದ ಏನ್ ಮಾಡ್ಯಾಳ? ದರ್ಶನವನ್ನ ಕೊಟ್ಟಾಳ. ಕೊಟ್ಟು ಆನಂದವಾಗಿ ತಂದೆ ತಾಯಿಯೊಂದಿಗೆ ಮೊಬೈಲ್ನಾಗ ವಿಡಿಯೋ ಕಾಲ್ ಮಾಡಿ ಮಾತಾಡ್ದಂಗ ಲಿಂಗದಾಗ ಮಾತಾಡಕತ್ತಾಳ. ಲಿಂಗದಾಗ ನೆನಪಿಟ್ಟುಕೊಳ್ರಿ, ಲಿಂಗದಲ್ಲಿ ಎಂತ ಶಕ್ತಿ ಇದೆ. ಹೇಳ್ಕೊಂತ ಕುಂತ್ರೆ ಬಹಳ ಲೇಟ್ ಆಗ್ತದ. 9 ಗಂಟೆ 3 ನಿಮಿಷ ಆಯ್ತು. ಮತ್ತ ಅಲ್ಲಿ ಒಬ್ಬ ಶರಣ ಬರ್ತಾನ. ಆ ಶಿವಪುರಕಿಯ ತೇಜಸ್ಸನ್ನ ಕಂಡು, ಇವಳನ್ನ ಕುಂತಿರ್ತಕ್ಕಂಥ ಭಂಗಿಯನ್ನು ಕೊಂಡು ಪಾರ್ವತಿನ ಬಂದು ಕುಂತಾಳನ, ಇಲ್ಲಿಕ್ಕೆ ಯಾರು ಅಂತ ಹೇಳಿ ನಿಬ್ಬೆರಗಾಗಿ ನೋಡ್ತಾ ಇದ್ದಾನ. ಅವರಿಬ್ಬರು ಭೇಟಿ ಆಕಾರ ಎಲ್ಲೇ ಶಿವಪುರದ ದೇವಾಲಯದಲ್ಲಿ ಭೇಟಿ ಆಕಾರ. ಆ ಬಂದಂತ ಶರಣ ಯಾರಿಗೆ ಭೇಟಿ ಆದ, ಏನು ಮಾತನಾಡಿದ ಅನ್ನುವಂಥದ್ದನ್ನು ಯಾವಾಗ ನೋಡೋಣ? ನಾಳಿನ ಪುರಾಣದಲ್ಲಿ ನೋಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ಏನಾದ್ರೂ ಹೇಳೋದಿದೆ ಕಮಿಟಿ? ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುತ್ಕೊಂಡು ನೀವು ಅನೇಕ ವಿಚಾರಗಳನ್ನ ತಾವೆಲ್ಲ ಆಲಿಸಿದಿರಿ. ತಮಗ ಆ ಭಗವಂತ ಉತ್ತರೋತ್ತರ ಶ್ರೇಯಸ್ಸನ್ನ ಉಂಟು ಮಾಡಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನ ಕೋರಿ ಹೇಳೋದೇನು ಇಲ್ಲ ಅಂತ ಹೇಳಿದಾರೆ ಕಮಿಟಿಯವರು. ಅದಕ್ಕೆ ಪ್ರವಚನಕ್ಕೆ ಮಹಾಮಂಗಲ ಆಗ್ತದೆ. ತಾವೆಲ್ಲರೂ ಶಾಂತ ರೀತಿಯಿಂದ ಎದ್ದು ನಿಲ್ಲಬೇಕು. ಅದರ ಜೊತೆಗೆ ಎಲ್ಲಾರು ಬರೋ ಮುಂದೆ ಇಲ್ಲಿ ವಿಭೂತಿ ಇದ್ದ ಮಕ್ಕಳ ವಿಭೂತಿ ಹಣಿಗೆ ಹಚ್ಕೋಬೇಕು. ಹಣಿಗೆ ಹಚ್ಕೊಂಡು ಬಂದು ನಮಸ್ಕಾರ ಮಾಡಬೇಕು. ಏನ ಎಲ್ಲಾರು ಹಚ್ಕೋರಿ ವಿಭೂತಿ. ಈಗ ಬೇಡ್ರಿ, ನಾಳೆ ಬರೋಣ.